सूत्रभाषवतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म छड़ी तथा विजरः विगतो जरः विमृत्युश्च ಅಲ್ಲ ಸ್ವಯಂ ಅಪಹದ ಪಾಪ ಅದಾಗಿತ್ತು. ಅದೇ ರೀತಿ ಯಾವ ರೀತಿ ಈ ಆತ್ಮನು ಪುಣ್ಯ ಪಾಪದ ಹೊಡೆತಕ್ಕೆ ಸಿಕ್ಕಾಕದೇ ಇರುವನೋ ಅದೇ ರೀತಿ ಮುಪ್ಪಿಲ್ಲದವನು ಜರ ಮುಪ್ಪು ವಿಗತನ ತೊಲಗಿ ಹೋದ. ಜರೆಯಿಂದ ಮುಪ್ಪಿನಿಂದ ಬಿಡಲ್ಪಟ್ಟವನು ಸಂಬಂಧ ಪಡೆದವನು ವಿಗತ ಜೀವನು. ಮೃತ್ಯುವಿನ ಮರಣವೂ ಇಲ್ಲದವನು ಮುಪ್ಪು ಇಲ್ಲದವನು ಆತ್ಮನು. ತದುಕ್ತಂ ಪೂರ್ವಮೇವ ನವಧೇನಾಸ್ಯ ಹನ್ಯತೆ ಇತಿ. ತದುಕ್ತಂ ಪೂರ್ವಮೇವ ನವಧೇನಾಸ್ಯ ಹನ್ಯತೆ ಇತಿ. ಇದನ್ನ ಹಿಂದೆ ಹೇಳಾಗಿತ್ತು. ಈ ಶರೀರದ ವಧೆಯಿಂದ ಈ ಹಾರ್ದಾಕಾಶವು ಕೊಲ್ಲಲ್ಪಡುವುದಿಲ್ಲ. ಇದರ ವಧದಿಂದ ಶರೀರದ ವಧೆಯಿಂದ ಆ ಹಾರ್ದಾಕಾಶಕ್ಕೆ ದಹರ ಬ್ರಹ್ಮಕ್ಕೆ ಬಲಿ ಆಗೋದಿಲ್ಲ ಅಂತ ಹಿಂದೆ ಹೇಳಾಗಿದೆ ಎಂದು. ಹಾಗಾದ್ರೆ ಕಿಮರ್ಥಂ ಪುನರುಚ್ಯತೆ ಹೇಳಿದ್ರೆ ಮತ್ತಿಂದು ಸಲ ಯಾಕೆ ಹೇಳ್ತಿದ್ದೀರಾ ಮೃತ್ಯು ಅಂತ? ಅಲ್ವೇ ಯದ್ಯಪಿ ದೇಹ ಸಂಬಂಧಿಭ್ಯಾಂ ಜರಾ ಮೃತ್ಯುಭ್ಯಾಂ ನ ಸಂಬಧ್ಯತೆ. ಯದ್ಯಪಿ ದೇಹಬಂಧಭ್ಯಾಂ ಜರಾ ಮೃತ್ಯುಭ್ಯಾಂ ನ ಸಂಬಧ್ಯತೆ. ಅನ್ಯಥಾಪಿ ಸಂಬಂಧಸ್ಥಾಭ್ಯಾಂ ಸ್ಯಾತ್. ಅನ್ಯಥಾಪಿ ಸಂಬಂಧಸ್ಥಾಭ್ಯಾಂ ಸ್ಯಾತ್. ಇತ್ಯಾಶಂಕಾ ನಿವೃತ್ತ್ಯರ್ಥಂ. ದೇಹ ವಯಸ್ಸಾದ್ಮೇಲೆ ಮುಪ್ಪಾಗಿ ಸಾಯೋದು ಒಂದು ಇಲ್ಲದೆ ಹೋದ್ರು, ಬಾಲ್ಯದಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟೋ ಹಾರ್ಟ್ ಫೇಲ್ ಆಗ್ಬಿಟ್ಟೋ ಇನ್ನೊಂದು ರೀತಿ ಹೋಗ್ಬಿಡ್ಬೋದಲ್ಲ. ದೇಹ ಸಂಬಂಧವಾಗಿ ಮನದಿದ್ರೆ ಇನ್ಯಾವುದೋ ಬೇರೆ ನಿಮಿತ್ತವಾಗಿ ದುರ್ಮರಣ ಆಗಿ ಸಾಯೋದು ಆಗ್ಬಹುದಲ್ಲ ಅಂತ ಹೇಳಿ ದೇಹ ಸಂಬಂಧವಾದ ಜರಾಮರಣವಿಲ್ಲದೆ ಹೋದ್ರು ಕೂಡ ಮತ್ತೊಂದು ಪ್ರಕಾರವಾಗಿರ್ತಕ್ಕಂತಹ ಮರಣ, ಜರ ಅಲ್ಲ ಮರಣ ಮಾತ್ರ. ಅನ್ಯಥಾಪಿ ಸಂಬಂಧಾ ತಾಭ್ಯಾಂ ಕಾಭ್ಯಾಂ ಜರಾಮರಣಾಭ್ಯಾಂ ಹೇಗೆ ದೇಹ ಸಂಬಂಧ ಮತ್ತೊಂದು ಯಾವ ರೀತಿ ಜರಾಮರಣ ಬರುತ್ತೆ? ಜರ ಹೆಂಗ್ ಬರುತ್ತೆ 30ಕ್ಕೆ? ಬೀಜ ಹಾಕ್ತಾ ಇದಿಲ್ಲ. ದೇಹ ಸಂಬಂಧವಾದಂತಹ ಜರಾಮೃತ್ಯು ಆಗಿದೆ. ಮತ್ತೊಂದು ರೀತಿಯಿಂದ ಮೃತ್ಯು ಒಂದು ಹೇಳಿ ಕಾಭ್ಯಾಂ ಕಾಭ್ಯಾಂ ಜರ ಇಲ್ಲಿ ಬರ್ತದೆ ಮತ್ತೆ ಪ್ರಕಾರವಾಗಿ ಮುಪ್ಪಿಯಾಗಿ ಬರ್ಬೇಕಾ? ಏನೋ ಹಾಕಿದ್ದಾರೆ, ಅದು ಜೋಶಲ್ಲಿ ಬಂದಿದೆ ಅಷ್ಟೇ ದ್ವೇಷನ. ಮತ್ತೊಂದು ರೀತಿ ಮರಣ ಆಗೋದು, ಮರಣ ಮತ್ತೊಂದು ರೀತಿ ಆಗುತ್ತೆ. ವಯಸ್ಸಾಗಿ ಮುಪ್ಪಾಗಿ ಮರಣ ಆಗೋದು ಒಂದು ರೀತಿ ಆಗಿದ್ರೆ ಮಧ್ಯದಲ್ಲಿ ಬಾಲ್ಯದಲ್ಲಿ ಜರಾದಿಗಳಿಂದ ಕರೋನಾದಿಂದ ಸಾಯ್ಬಿಡ್ಬೋದು. ಮೃತ್ಯು ಮುಪ್ಪಾಗ್ಬಿಟ್ಟೆ ಮೃತ್ಯು ಬರ್ಬೇಕು ಅಂತಿಲ್ಲ, ಮತ್ತೊಂದು ರೀತಿಯಿಂದ ಮೃತ್ಯು ಬರ್ಬಹುದಲ್ಲ. ಆ ಸಂದೇಹವನ್ನು ತೆಗೆದುಹಾಕೋಸ್ಕರವಾಗಿ ಇಲ್ಲೊಂದ್ಸಲ ಮೃತ್ಯುವೇ ಇಲ್ಲ ಅವನಿಗೆ ಅಂತ ಹೇಳ್ತಾ ಇದೆ. ಜರ ಬಂದು ಮೃತ್ಯು ಆಗೋದಿಲ್ಲ ಅಲ್ಲ, ಮೃತ್ಯು ಒಂದು ಅವನ ಸ್ವರೂಪಕ್ಕೆ ಇಲ್ಲ, ಸ್ವಭಾವಕ್ಕೆ ಇಲ್ಲ. ವಿಶೋಕ ವಿಗತ ಶೋಕ ವಿಗತ ಅಂತ ಹೇಳ್ತಾರೆ. ಶೋಕದಿಂದ ಬಿಟ್ಕೊಂಡವನು. ಶೋಕೋ ನಾಮ ಬೈತಲ್ಲ, ಶೋಕೋ ನಾಮ ಇಷ್ಟಾದಿ ವಿಯೋಗ ನಿಮಿತ್ತ ಮಾನಸ ಸಂತಾಪ. ಇಷ್ಟಾದಿ ಆದಿ ಬೇಕಿಲ್ಲ, ಇಷ್ಟ ವಿಯೋಗ ನಿಮಿತ್ತ ಹಾಕು. ಅನಿಷ್ಟ ವಿಯೋಗ ಆದ್ರೆ ಇದಾಗಲ್ಲಪ್ಪ, ಅನಿಷ್ಟ ಸಂಯೋಗ ಆಗ್ಬೇಕು. ಇಷ್ಟ ವಿಯೋಗ ಅನಿಷ್ಟ ಸಂಯೋಗ ಆಗ ಮಾನಸ ಸಂತಾಪ, ಅದ್ರೆ ಶೋಕ. ಅಯ್ಯೋ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಕಣ್ರಿ, ಏನ್ ಮಾಡೋದು ಅಂತ ಶೋಕ ಆಗತ್ತೆ. ಮಗ ಹೋಗ್ಬಿಟ್ಟ ಕಣ್ರಿ, ಹೆಂಡತಿ ಹೋಗ್ಬಿಟ್ಲು, ಗಂಡ ಹೋಗ್ಬಿಟ್ಟ, ಅಪ್ಪ ಹೋಗ್ಬಿಟ್ಟ, ಗೆಳೆಯ ಹೋಗ್ಬಿಟ್ಟು ಶೋಕ ಆಗತ್ತೆ. ದುಡ್ಡು ಹಾಕೊಂಡ್ಬಿಟ್ಟು ಶೋಕ ಆಗುತ್ತೆ. ಯದ್ಯಪಿ ಶೋಕ ಅನ್ನೋದು ಏನಾಗುತ್ತೆ, ಇಷ್ಟವಾದ ವಸ್ತು ಮುಂತಾದವುಗಳ ವಿಯೋಗ. ಏನ್ ಮಾಡ್ತಿದೀಯೋ ಆದಿ ಕೊಟ್ಟು ಆದಿ ಶಬ್ದ ಹೆಚ್ಚು ಕೊಡಲ್ಲ, ಅನಿಷ್ಟ ಸಂಯೋಗ ಹೆಚ್ಕೋಬಹುದು. ವಿಯೋಗಾದಿ ಎಂದಿದ್ದರೆ ಇಷ್ಟದ ಅಗಲುವಿಕೆ ಮುಂತಾದಿದ್ದರೆ ಎಂದರೆ ಇಷ್ಟ ಪ್ರಾಪ್ತಿ ಎಂದು ಮಾತಾಡಿದೆ. ಹಾಗೆ ಭಾಷೆಯಲ್ಲಿ ಇದ್ದದ್ದು ಲೇಖನ ಮಾಡಿ ಹೀಗಾಗಿದ್ದು ಇಷ್ಟ ವಿಯೋಗಾದಿ ಅನಿಷ್ಟ ಸಂಯೋಗಾದಿ ಅನಿಷ್ಟ ಸಂಯೋಗ ಅಂತ.
ಆದಿ ವಿಯೋಗ ಅಂದ್ರೆ ವಿಯೋಗಕ್ಕೆ ಉಪಲಕ್ಷಣ ಇಷ್ಟ ವಿಯೋಗ ಅನಿಷ್ಟ ಸಂಯೋಗ ಅಂತ. ಈ ನಿಮಿತ್ತವಾದ ಮಾನಸಿಕ ಸಂತಾಪ, ಮನಸ್ಸಿಗೆ ಒಂಥರ ಕುದಿಯುತ್ತಲ್ಲ, ಅನ್ನ ಆಗುವಾಗ ತಪ್ಪಲೆಯಲ್ಲಿ ಕೊತ 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 ಕುದಿಯುತ್ತಲ್ಲ, ಹಾಗೆ ಇಷ್ಟವಾದ ವಸ್ತು ಹೋದಾಗ ಕುದಿಯೋ ಬರುತ್ತೆ ಮನಸ್ಸು, ತಡ್ಕೊಳಕ್ಕೆ ಆಗಲ್ಲ. ಆಗಲ್ಲ ಆಗಲ್ಲ ಅಂತ, ನಾನು ಸತ್ತು ಹೋಗ್ಬಿಡ್ತೀನಿ, ನಾನು ಸುಳ್ಳು ಮಾಡ್ಕೊಬಿಡ್ತೀನಿ, ತಡ್ಕೊಳಕ್ಕಾಗಲ್ಲ ಅಂತ ತೋರ್ದಾರೆ ಮಾನಸಂತ. ವಿಜಿಘತ್ಸ ವಿಗತ ಅಶನೇಚ್ಛ. ವಿಜಿಗತ್ಸಃ ವಿಗತಾಚ್ಛೇಚ್ಛಃ. ಅಶನಾನ ತಿನ್ನೋದು, ವಿಗತಾನ ತೊಲಗಿ ಹೋದ ತಿನ್ನಬೇಕೆಂಬ ಬಯಕೆಯೇ ವಿಜಿಘತ್ಸ. ಅತ್ತುಮಿಚ್ಛತಿ ಜಿಘತ್ಸತಿ ಸಂಪ್ರಯೋಗ. ಅತ್ತುಮಿಚ್ಛತಿ ಜುಘಾಂಸತಿ. ಅಯ್ಯೋ ಪಾತುಮಿಚ್ಛತಿ ಪಿಚ್ಛತಿ. ಪಿಪಾಸತಿ ಬೇರೆ, ಅದು ಕಾಪಾಡೋದು ಅರ್ಥದ ಪಿಚ್ಛತಿ, ಅದು ಕುಡಿಯೋದು ಒಂದು ಪಿಪಾಸತಿ. ಆ ರಕ್ಷಣೆ ಗೊತ್ತಾಗೋದಿಲ್ಲ ಇದಕ್ಕೆ. ಹಿತ ನಿವಾಸೆ ರೋಗಾಪನಯನೇ ಚ ಚೇತತಿ ಮುಚ್ಚತಿ ಚಿಕಿತ್ಸತೆ. ರೋಗಾಪನಯನ ಚಿಕಿತ್ಸತಿ ಇರ್ಲಿ. ತಿನ್ನಬೇಕೆಂಬ ಇಚ್ಛೆಯನ್ನ ಬಿಟ್ಕೊಂಡವನು, ಅದಿಲ್ಲದವನು, ಅಂದ್ರೆ ಹಸಿವೇರಿದವನು ಅದರ್ಥ. ಅಪಿಪಾಸಃ ಅಪಾನೇಚ್ಛ. ಅಪಿಪಾಸಃ ಅಪಾನೇಚ್ಛಃ. ಅಪಾನದಲ್ಲಿ ಇಚ್ಛೆ ಇಲ್ಲ, ಪಾನ ಇಚ್ಛೆ ಇಲ್ಲ, ಅಪಾನ ಇಚ್ಛೆ ಮಾಡ್ತಾ ಇದ್ದಾರೆ, ಅಪಾನ ಇಚ್ಛೆ ಮಾಡ್ತಾ ಇದ್ದಾರೆ. ಪಾನೇಚ್ಛ ಎಷ್ಟೇ ನಾಸ್ತಿ ಸಹ ಅಪಾನೇಚ್ಛ. ಅಪಾನದಲ್ಲಿ ಇಚ್ಛೆ ಇಟ್ಕೋಬೇಡಿ, ಪಾನ ಇಚ್ಛೆ ಇಲ್ಲದವನು ಅನ್ನೋದು ಪಾನಕ್ಕೆ ಹೌದು, ಅಪಾನ ಮಾತ್ರ ಇಚ್ಛೆ ಮಾಡ್ಕೊಂಡು. ನಾನು ಅಪದ ಪಾಪತ್ವೇನ ಜರಾದಿಯೋ ಶೋಕಾಂತ ಪ್ರಸಿದ್ಧಾಯೋ ಭವಂತಿ ಕಾರಣ ಪ್ರತಿಷೇಧಾತ್. ನನು ಅಪಹತ ಪಾಪ್ಮತ್ವೇನ ಜರಾದಯಃ ಶೋಕಾಂತಾಃ ಪ್ರಸಿದ್ಧಾ ಏವ ಭವಂತಿ ಕಾರಣ ಪ್ರತಿಷೇಧಾತ್. ಪುಣ್ಯ ಪಾಪದ ಹೊರತವೇ ಇಲ್ಲ ಅಂದ್ಮೇಲೆ ಮುಪ್ಪು ಇಲ್ಲ, ಶೋಕ ಇಲ್ಲ, ಹಸುವಿಲ್ಲ, ಬಾಯಾರಿಕೆ ತಾನೇ ಆಗತ್ತಲ್ರಿ. ಏನು ಒಂದೊಂದು ಬೇರೆ ಹೇಳ್ಬೇಕಾ? ಎಲ್ಲ ಪುಣ್ಯ ಪಾಪ ಸಂಬಂಧ ಬರೋದು. ರೋಗ ರುಜಿನ, ಹಸಿವು, ಬಾಯಾರಿಕೆ, ಕಷ್ಟ, ಕಾರ್ಪಣ್ಯ ಎಲ್ಲ ಪುಣ್ಯ ಪಾಪವೇ ಇಲ್ಲ ಅಂದ್ಮೇಲೆ ಯಾವುದು ಇಲ್ಲ ಅಂತ ಆಗುತ್ತಲ್ಲ. ಅದ್ಯಾವುದು ಮತ್ತೆ ಬೇರೆ ಬೇರೆ ಶ್ರುತಿ ಮಾಡ್ತಾ ಇದೆ. ಯಾಕೆಂದ್ರೆ ಕಾರಣವನ್ನೇ ತೆಗೆದುಬಿಟ್ಟಿದೆ. ಪುಣ್ಯ ಪಾಪಗಳೇ ಕಾರಣ. ಕಾರಣ ಪ್ರತಿಷೇಧ ಮಾಡೋದ್ರಿಂದ ಕಾರ್ಯ ಪ್ರತಿಷೇಧ ಆಟೋಮೆಟಿಕ್ ಆಗುತ್ತೆ. ಮತ್ತೆ ಯಾಕೆ ಪೃಥಕ್ಕಾಗಿ ಮಾಡ್ತಾ ಇದ್ದಾರೆ? ಯಾಕೆಂದ್ರೆ ಧರ್ಮ ಕಾರ್ಯ ಹಿ ತ ಇತಿ. ಧರ್ಮ ಕಾರ್ಯ ಹಿ ತ ಇತಿ. ತೇ ಇತಿ ತ ಇತಿ. ತೇ ಜರಾಮರಣಾದಯಃ ಧರ್ಮ ಕಾರ್ಯಾಃ. ಜರಾಮರಣ, ಶೋಕ, ಮೋಹ, ಅಶನ, ಪಿಪಾಸ ಅಲ್ಲ, ಧರ್ಮಗಳ ಕಾರ್ಯವಾಗಿರುವಾಗ ಅವುಗಳನ್ನು ತೆಗೆದುಹಾಕ್ಬಿಟ್ಮೇಲೆ ಎಲ್ಲವೂ ಇಲ್ಲ ಅಂತ ಆಗತ್ತಲ್ಲ. ಪೃಥಕ್ಕಾಗಿ ಮತ್ತೆ ಒಂದೊಂದನ್ನಾಗಿ ಬೇಗ ಆಲ್ಗಳಿರೋದ್ರಲ್ಲಿ ಏನು ವಿಶೇಷ? ಜರಾದಿ ಪ್ರತಿಷೇಧೇನವಾ ಜರಾದಿ ಪ್ರತಿಷೇಧೇನವಾ ಧರ್ಮಾಧರ್ಮಯೋಃ ಕಾರ್ಯಾಭಾವೇ ಕಾರ್ಯಾಭಾವೇ ವಿದ್ಯಮಾನಯೋರಪಿ ಅಸತ್ಸಮತ್ವಂ ಇತಿ ಪ್ರತಿಷೇಧೋ ಅನರ್ಥಕಃ ಸ್ಯಾತ್. ಪ್ರತಿಷೇಧೋ ಅನರ್ಥಕಃ ಸ್ಯಾತ್. ಅಥವಾ ಹೀಗಾಲು ಮಾಡಿ ಜರಾದಿಗಳನ್ನು ಅಲ್ಲಗಳಿದ್ರು ಧರ್ಮಾಧರ್ಮಗಳು ಇಲ್ಲ ಅಂತ ತಾನೇ ಆಗುತ್ತೆ. ಇದು ಅಪರ ಪಾಪ ಯಾಕೆ ಹೇಳ್ಬೇಕು? ಜರ ಇಲ್ಲ, ಮರಣ, ಶೋಕ ಇಲ್ಲ ಅಂದ್ರೆ ಅರ್ಥ ಪುಣ್ಯ ಪಾಪ ಇಲ್ಲ, ಹಾಗಲಾಗುತ್ತೆ. ಧರ್ಮ ಇಲ್ಲ ಅಂದ್ರೆ ಜನ್ಮ ಇಲ್ಲ ಅಂದ್ರೆ, ಜರಾಮರಣ ಇಲ್ಲ ಅಂದ್ರೆ ಧರ್ಮ ಇಲ್ಲ ಅಂತ ಆಗತ್ತೆ. ಎರಡನ್ನೂ ಯಾಕೆ ಹೇಳ್ತೀರಾ ಅಂತ. ಜರಾದಿಗಳನ್ನು ಅಲ್ಲಗಳಿದ್ರೆ ಅರ್ಥಾತ್ ಧರ್ಮಾದಿಗಳು ಧರ್ಮಾಧರ್ಮಗಳ ಕಾರ್ಯವಾಗಿರ್ತಕ್ಕಂತಹ ಜರಾದಿಗಳಿಂದ ಅವು ಇದ್ರೂ ಕೂಡ, ಧರ್ಮಾದಿಗಳು ಇದ್ರೂ ಕೂಡ ಅಸತ್ಸಮ, ಅದೇನು ಎಫೆಕ್ಟ್ ಮಾಡಲ್ಲ. ಇಲ್ಲ ಅಂತ ಆದ್ಮೇಲೆ, ಜರಾಮರಣಾದಿಗಳು ಇಲ್ಲ ಅಂತ ಆದ್ಮೇಲೆ, ಆ ಧರ್ಮಾಧರ್ಮಗಳ ಕಾರ್ಯವೇ ಇಲ್ಲ ಅಂತ ಆದ್ಮೇಲೆ ಆ ಜರಾಮರಣಾದಿಗಳು ಇದ್ದಾಗಲೂ ಕೂಡ ಅದು ಅಸತ್ತಿಗೆ ಸಮ ಅಂತಾಗಿ ಪೃಥಕ್ಕಾಗಿ ಪ್ರತಿಷೇಧ ಮಾಡಿ ದಂಡ ಆಯ್ತಲ್ಲ, ವ್ಯರ್ಥವಾಯ್ತಲ್ಲ. ಶಬ್ದಾಕೃತಿಯಿಂದ ಎಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತೀರಾ, ಪಾರಾಯಣ ಮಾಡ್ತೀರಾ, ಏನಕ್ಕೆ ಎಲ್ಲ ಹೇಳ್ತೀರಾ ಅಂತ. ಸತ್ಯಮೇವಂ ಅಂದ್ಬಿಟ್ಟು ಭಾಷೆ. ಸತ್ಯಮೇವಂ ಕರೆಕ್ಟ್ ರಿಯಲ್ ನಿಜ. ಆದರೂ ತಥಾಪಿ ಧರ್ಮ ಕಾರ್ಯ ಆನಂದ ವ್ಯತಿರೇಕೇಣ ಧರ್ಮ ಕಾರ್ಯಾನಂದ ವ್ಯತಿರೇಕೇಣ ಸ್ವಾಭಾವಿಕ ಆನಂದ
स्वाभाविकानन्दः ಯಥಾ ಈಶ್ವರೇ ವಿಜ್ಞಾನಮಾನಂದಂ ಬ್ರಹ್ಮ ಶ್ರುತೇ यथा ईश्वरे विज्ञानमानन्दं ब्रह्म इति श्रुतेः ಯಥಾ ಅಧರ್ಮಕಾರಿ ಜರಾದಿ ವ್ಯತಿರೇಕೇನ ಅಪಿ तथा धर्मकार्यजरादिव्यतिरेकेणापि ಜರಾದಿ ದುಃಖ ರೂಪಂ ಸ್ವಾಭಾವಿಕಂ ಸ್ಯಾದಿತ್ಯಾಶಂಕೇತ जरादिदुःखस्वरूपं स्वाभाविकं स्यादित्याशङ्क्येत ಹೇಗೆ ಧರ್ಮ ಕಾರ್ಯವಾಗಿರುವ ಆನಂದ ಇದೆಯಲ್ಲ ಪುಣ್ಯದಿಂದ ಪುಣ್ಯ ಮಾಡೋದ್ರಿಂದ ಬರುವಂತಹ ಆನಂದ, ಮಕ್ಕಳಾಗಿದ್ದರಿಂದ ಆನಂದ, ಕಾಸು ಸಿಕ್ಕಿದ್ರಿಂದ ಆನಂದ, ಮನೆ ಸಿಕ್ಕಿದ್ರಿಂದ ಆನಂದ, ಅಧಿಕಾರ ಸಿಕ್ಕಿದ್ರಿಂದ ಆನಂದ ಅಂತ ಹೇಳಿ ಅದು ಧರ್ಮ ಕಾರ್ಯದ ಆನಂದ. ಅದು ಆ ಧರ್ಮದ ಕಾರ್ಯನ ಎಫೆಕ್ಟು. ಇನ್ನು ಧರ್ಮ ಅಂದರೆ ಪುಣ್ಯ, ಪುಣ್ಯಾನುಷ್ಠಾನ ಮಾಡಿದ್ರಿಂದ ಆಗುವಂತಹ ಒಂದು ಆನಂದ ಇದೆಯಲ್ಲ, ಆ ಆನಂದಕ್ಕಿಂತ ಬೇರೆಯಾಗಿ ಸ್ವಾಭಾವಿಕವಾದ ಆನಂದ ಒಂದು ಇದೆಯಲ್ಲ ಸ್ವರೂಪದಲ್ಲಿ, ಈಶ್ವರನಲ್ಲಿ, ಆತ್ಮನಲ್ಲಿ, ಪರಮಾತ್ಮನಲ್ಲಿ ಸ್ವಾಭಾವಿಕವಾದ ಆನಂದ ಇದೆಯಲ್ಲ, ಅದೆಲ್ಲಿದೆ ವಿಜ್ಞಾನಮಾನಂದಂ ಬ್ರಹ್ಮ ಶ್ರುತಿ ಹೇಳ್ತಾ ಇದೆಯಲ್ಲ, ಅದಿರೋದ್ರಿಂದ ಆದಿದ್ಯೆ ಇದೆಯೋ ಅದೇ ರೀತಿ ಇಲ್ಲೂ ಅಧರ್ಮದ ಕಾರ್ಯವಾಗಿರುವ ಜರಾದಿಗಿಂತ ಬೇರೆಯಾಗಿ ಸ್ವಾಭಾವಿಕವಾದ ಜರಾದಿ ದುಃಖ ರೂಪ ಇದು ಬಿಡ್ಬೋದಲ್ಲ ಅಂತ. ಅಧರ್ಮದಿಂದ ಬರುವಂತಹ ಜರಾದಿಗಳು ಬೇರೆ, ಸ್ವಾಭಾವಿಕವಾಗಿ ಅದನ್ನು ಶರೀರ ವಯಸ್ಸಾಗ ಜರಾದಿ ಬರುತ್ತಪ್ಪ, ಅದ್ರ ದುಃಖ ಆಗ್ಬಹುದಲ್ಲ ಅಂತ ಯಾರಾದ್ರೂ ಸಂದೇಹ ಪಟ್ರೆ, ಯಾಕಮ್ಮ ಅಧರ್ಮ ಕಾರ್ಯ ಜರಾದಿ, ಅಧರ್ಮ ಕಾರ್ಯವಾದ ಜರಾದಿಗಿಂತ ಬೇರೆಯಾಗಿಯೂ ಜರಾದಿ ದುಃಖ ಸ್ವರೂಪ ಏನಾಗುತ್ತೆ ಅಂದ್ರೆ ಸ್ವಾಭಾವಿಕಂ ಸ್ಯಾತ್. ಅಧರ್ಮ ಕಾರ್ಯ ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ ಪಾಪ ಜಾಸ್ತಿ ಆದರೆ 50ಕ್ಕೆ ಮುಖ್ಯ ಶುರುವಾಗ್ಬಿಡುತ್ತೆ, 45ಕ್ಕೆ ಹಲ್ಲು ಹೋಗ್ಬಿಡುತ್ತೆ ಪಾಪದ ಫಲವಾಗಿ. ಆ ಜರಾದಿಗಳು ದುಃಖಾದಿಗಳು ತುಂಬಾ ಇರುತ್ತೆ. ಅದಲ್ಲದೇನೆ ಸ್ವಭಾವದಿಂದಲೇ ಎಲ್ಲಕ್ಕೂ ವಯಸ್ಸಾಗುತ್ತೆ. ಅಧರ್ಮ ಮರಕ್ಕೂ ವಯಸ್ಸಾಗತ್ತೆ, ಪ್ರಾಣಿಗೂ ವಯಸ್ಸಾಗತ್ತೆ, ಮನುಷ್ಯಗೂ ವಯಸ್ಸಾಗುತ್ತೆ. ಈ ಪ್ರತಿ ಹುಟ್ಟಿದ್ದಕ್ಕೆಲ್ಲ ವಯಸ್ಸಾಗಿ ಆಗತ್ತೆ, ಬಂದೇ ಬರುತ್ತೆ. ಸ್ವಾಭಾವಿಕವಾದ ಜನ ಇದು ಅಧರ್ಮ ಕಾರ್ಯದ ಜನ ಅಲ್ಲ ಅಂತ ಯಾರಾದ್ರು ಅಂತ ಅಂದರೆ ಅದು ಹಾಗನ್ಬೇಡಿ, ಎಲ್ಲವೂ ಅಧರ್ಮ ಕಾರ್ಯವೇ, ಆ ದುಃಖವೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲ ಅನ್ನೋಕ್ಕೆ ಅಷ್ಟೇ, ಅಧರ್ಮ ಕಾರ್ಯಕ್ಕಿಂತ ಬೇರೆ ಜನ ಇಲ್ಲ. ಎಲ್ಲಾ ಜನರು ಅಧರ್ಮ ಕಾರ್ಯವೇ, ದೇಹವೇ ಅಧರ್ಮ ಕಾರ್ಯ ಆದ್ಮೇಲೆ, ಧರ್ಮಾಧರ್ಮ ಕಾರ್ಯ ಆದ್ಮೇಲೆ ದೇಹವೇ. ದೇಹ ಬಂದಿರೋದೇ ಧರ್ಮದ ಫಲ ಅಥವಾ ಅಧರ್ಮದ ಫಲ. ಇದು ಏನೇ ಆದ್ರೂ ಧರ್ಮಾಧರ್ಮ ಫಲವಾಗಬೇಕು, ಅದು ಇನ್ನೊಂದರ ಫಲ ಆಗೋದು ಬರೋದಿಲ್ಲ. ಆದ್ರೂ ಭಾಷಿಕರು ಏನೋ ಆ ಸ್ವರೂಪಾನಂದ ಇರೋ ಹಾಗೇನೆ ಸ್ವಾಭಾವಿಕ ದುಃಖ ಯಾರಾದ್ರೂ ಇರಬಹುದು ಅಂತ ಅಂದ್ಕೊಂಡ್ಬಿಟ್ಟಾರೋ, ಧರ್ಮಾಧರ್ಮಗಳ ಸುಖ ದುಃಖವಲ್ಲದೇನೆ ಸ್ವಾಭಾವಿಕ ದುಃಖ ಅಂತ ಒಂದು ಇರಬಹುದು ಅಂತ ಯಾರಾದ್ರೂ ಅಂದ್ಕೊಂಡ್ಬಿಟ್ಟಾರೋ, ಅದು ಅಂದ್ಕೊಂಡಿದ್ರೆ ಅದೂ ಇಲ್ಲ ಕಣಪ್ಪ ಆತ್ಮನಿಗೆ ಅಂತ ಅಲ್ಲಿಗೆ ಕೇಳಿದೆ, ಏನು ಮಾಡ್ಕೊಳ್ಳಿ ಅಷ್ಟೇ, ಹೇಳಿದೆ ಹೊಂದಿಸೋದಷ್ಟೇ. ಸ್ಥಿತಸ್ಥಿತಿ ಚಿಂತನೀಯ ಅಂತ. ಸ್ವಾಭಾವಿಕವಾಗಿರ್ತಕ್ಕಂಥ ಜರಾದಿ ದುಃಖ ಸ್ವರೂಪವು ಇದ್ಕೊಂಡಿರ್ಬಹುದಲ್ಲ ಅಂತ ಆಶಂಕೆ ಯಾರಾದ್ರೂ ಸಂದೇಹ ಪಟ್ಟು ಬಿಡ್ಬೋದು. ಅಥವಾ ಯುಕ್ತ ತನ್ನಿವೃತ್ತಯೇ, ಜರಾದೀನಾಂ ಧರ್ಮಾಧರ್ಮಭ್ಯಾಂ ಪ್ರತಿಷೇಧಃ, ಜರಾದೀನಾಂ ಧರ್ಮಾಧರ್ಮಭ್ಯಾಂ ಪ್ರತಿಷೇಧಃ. ಪ್ರಸಂಗಗಳು ಪೃಥಕ್, ಧರ್ಮಾಧರ್ಮಗಳನ್ನು ಅಲುಗಳಿತು, ಜರಾದಿಗಳನ್ನು ಅಲುಗಳಿದೆ. ಒಂದು ಅಲುಗಳಿದ್ರೆ ಎರಡು ಆಗ್ತಿತ್ತು. ಆದ್ರೆ ಬೇರೆ ತರಹ ಜರಾದಿಗಳು ಇರ್ಬೋದು, ಬೇರೆ ತರಹ ಧರ್ಮಾಧರ್ಮ ಇರ್ಬೋದು. ಯಾರಾದ್ರು ಏನಾದ್ರು ತರ್ಕ ಮಾಡ್ತೀನಿ ಅಂದ್ರೆ, ಮಾರಾಯ ಯಾವ ಪುಣ್ಯ ಪಾಪು ಇಲ್ಲ, ಯಾವ ಮುಪ್ಪು ಇಲ್ಲ ಕಣಯ್ಯ, ಹಸಿವು ಇಲ್ಲ, ಮುಪ್ಪು ಇಲ್ಲ, ಶೋಕ ಇಲ್ಲ, ಭಯ ಇಲ್ಲ, ಏನು ಇಲ್ಲ ಅಂತ ಸ್ವರೂಪದಿಂದಲೇ ಇಲ್ಲ ಅಂತ ಹೇಳಿ ಬಂದಿಲ್ಲ ಹೊರತು ನಿಮಿತ್ತದಿಂದ ಇಲ್ಲ ಅಂತ ಹೇಳಿ ಬಂದಿಲ್ಲ. ಈ ನಿಮಿತ್ತದಿಂದ ಇಲ್ಲ, ಇನ್ನೊಂದು ನಿಮಿತ್ತದಿಂದ ಇದೆ ಅಂತ ಹೇಳಕ್ ಬಂದಿಲ್ಲ. ಆತ್ಮನ ಸ್ವಭಾವವೇ ಯಾವುದೂ ಇಲ್ಲದ್ದು, ಧರ್ಮಾಧರ್ಮಗಳಿಲ್ಲದ್ದು, ಪುಣ್ಯ ಪಾಪವಿಲ್ಲದ್ದು, ಶೋಕಮೋಹವಿಲ್ಲದ್ದು, ಜರಾಮರಣ ಇಲ್ಲದ್ದು ಅಂತ ಅರ್ಥ. ಹಾಗಾಗಿ ಅದರ ನಿವೃತ್ತಿಗಾಗಿ ಜರಾದಿ ದುಃಖ ಸ್ವರೂಪವು ಸ್ವಾಭಾವಿಕವಾಗಿ ಇದ್ದುಬಿಡ್ಬೋದು ಯಾರು ಅಂದ್ಕೊಂಡ್ರೆ, ಅದನ್ನು ನಿವೃತ್ತಿ ಮಾಡಲು ಜರಾದಿಗಳಿಗಿಂತ ಬೇರೆಯಾಗಿ ಧರ್ಮಾಧರ್ಮಗಳನ್ನು ಅಲುಗಳಿದೆ, ಧರ್ಮಾಧರ್ಮಕ್ಕಿಂತ ಬೇರೆಯಾಗಿ ಜರಾದಿಗಳನ್ನು ಅಲುಗಳಿದೆ. ಜರಾದಿಗ್ರಹಣಂ ಸರ್ವದುಃಖೋಪಲಕ್ಷಣಾರ್ಥಂ, ಜರಾದಿಗ್ರಹಣಂ ಸರ್ವದುಃಖೋಪಲಕ್ಷಣಾರ್ಥಂ. ಅಲ್ಲ, ಹಲ್ಲೋವು ಇಲ್ಲ ಅಂತ ಹೇಳೇ ಇಲ್ವಲ್ಲ, ತಲೆನೋವು ಇಲ್ಲ ಅಂತ ಹೇಳಿಲ್ವಲ್ಲ. ಅಂದ್ರೆ ಜರಾದಿ ಅಂತ ಹೇಳಿದ್ರೆ ಎಲ್ಲ ದುಃಖಕ್ಕೂ ಸೇರಿಸ್ಕೊಳ್ಳ ಮಾರಾಯ. ಮತ್ತೆ ಹಲ್ಲಿಲ್ಲದವನು, ತಲೆನೋವು ಇದ್ದವನು, ಹೊಟ್ಟೆ ನೋವು ಇದ್ದವನು ಅದೆಲ್ಲ ಹೇಳಬೇಕಾಗಿಲ್ಲ. ಜರಾದಿಗಳನ್ನು ಅಲ್ಲಗಲ್ದಿದ್ದರಿಂದೇನೆ ಎಲ್ಲಾ ದುಃಖಕ್ಕೂ ಅದು ಉಪಲಕ್ಷಣ. ಉಪಲಕ್ಷಣನೇನೋ ಫಾರ್ ಎಕ್ಸಾಂಪಲ್ ಅಷ್ಟೇ, ಗುರುತು. ಉಪ್ಪಿಲ್ಲ, ಶೋಕ ಇಲ್ಲ, ಮೋಹ ಇಲ್ಲ, ಹಸಿವಿಲ್ಲ, ಬಾಯಾರಿಕೆ ಇಲ್ಲ ಅಂದಮೇಲೆ ಯಾವುದೂ ಇಲ್ಲ ಆತ್ಮನಿಗೆ ವಿಕಾರ ಅಂತ.
ಪಾಪ ನಿಮಿತ್ತಾನಾಂತ ದುಃಖಾನಾಂ ಅನಂತ್ಯ ಪಾಪನಿಮಿತ್ತಾನಾಂತು ದುಃಖಾನಾಂ ಅನಂತ್ಯಾತ್ ಪ್ರತ್ಯೇಕಂಚ ಪ್ರತಿಷೇಧಸ್ಯ ಅಶಕ್ಯತ್ವ ಪ್ರತ್ಯೇಕಂಚ ತತ್ ಪ್ರತಿಷೇಧಸ್ಯ ಅಶಕ್ಯತ್ವಾತ್ ಸರ್ವದುಃಖ ಪ್ರತಿಷೇಧಾರ್ಥಂ ಸರ್ವದುಃಖ ಪ್ರತಿಷೇಧಾರ್ಥಂ ಯುಕ್ತಮೇವ ಅಪದಪಾತ್ಮತ್ವ ವಚನಂ. ಯುಕ್ತಮೇವ ಅವಹತಪಾತ್ಮತ್ತ ವಚನಂ. ಇನ್ನು ಪಾಪ ನಿಮಿತ್ತವಾದ ದುಃಖಗಳು ಅನಂತವಾಗಿದೆ, ಒಂದಲ್ಲ ಎರಡಲ್ಲ, ನೂರಾರು ಸಾವಿರಾರು ಇದೆ. ಅದೆಲ್ಲನ್ನು ಅಲಗಳಿತಾ ಕೂತ್ಕೊಳ್ಳೋಕೆ ಮುಗಿಯೋಲ್ಲ. ಹಾಗಾಗಿ ಪಾಪ ನಿಮಿತ್ತವಾದ ದುಃಖಗಳಿಗೂ ಅನಂತವಾಗಿರುತ್ತದೆ. ಆದ್ರಿಂದ ಪ್ರತ್ಯೇಕವಾಗಿ ಒಂದೊಂದನ್ನು ಅಲಗಳಿತಾ ಕೂತ್ಕೊಳ್ಳೋದು ಆಗುವುದಿಲ್ಲವಾದ್ರಿಂದ ಎಲ್ಲಾ ದುಃಖವನ್ನು ಅಲಗಳಿದಕ್ಕೋಸ್ಕರವಾಗಿ ಅಪದ ಪಾಪ್ಮ ಅಂತ ಹೇಳಿದ ಯುಕ್ತವಾಗಿದೆ. ಸರಿ, ಅವಾಗ ವಿಚಾರ ವಿಮರ್ತೆ ಅದೆಲ್ಲ ಯಾಕೆ ಹೇಳಿದ್ರೆ ಎಲ್ಲಾ ದುಃಖವೂ ಅದರಲ್ಲೇ ಇದರಲ್ಲೇ ಹೋಗುತ್ತೆ, ಅಪದ ಪಾಪತ್ವಾದ ವಿಶೇಷದಿಂದ ಹೋಗುತ್ತೆ ಅನ್ನೋದಾದ್ರೆ ವಿಚಾರೋ ವಿಮೃತಿ ವಿಷಯಕ್ಕೂ ಯಾಕೆ ಹೇಳಿದ್ರೆ ಅಂದ್ರೆ ಸ್ವಾಭಾವಿಕವಾದದ್ದು ಇರಬಹುದು ಅಂತ ಯಾರು ಅಂದ್ಕೊಂಡ್ರೆ ಅದಿಲ್ಲ ಅನ್ನಕ್ಕೆ ಅಷ್ಟೇ. ಶರೀರ ನಿಮಿತ್ತವಾದದ್ದು ಅಲ್ಲದೇನೆ ಇನ್ನೊಂದು ಪ್ರಕಾರದ್ದಾಗಿರುವ ಜರಾಭರಣ ಇದೆ ಅಂತ ಅಂದ್ಕೊಂಡು ಅದನ್ನ ಇಲ್ಲ ಕಣಪ್ಪ ಅಂತ ಹೇಳಕ್ಕಷ್ಟೇ. ಸತ್ಯಾಹ ವಿದಥಾಃ ಕಾಮಾಹ ಸತ್ಯಾಹ ವಿದಥಾಃ ಕಾಮಾಃ ಯಸ್ಯ ಸೋಯಂ ಸತ್ಯ ಕಾಮಃ. ಯಸ್ಯ ಸೋಯಂ ಸತ್ಯ ಕಾಮಃ. ಆ ಪರಮಾತ್ಮನ ಕಾಮವು ಸುಳ್ಳಾಗದ ಬಯಕೆ. ತಥಾ ಅಂದ್ರೆ ಹಾಗಿರೋದು, ವಿತಥ ಅಂದ್ರೆ ಹಾಗಿಲ್ಲದ್ದು, ಅವಿತಥ ಅಂದ್ರೆ ಹಾಗಿಲ್ಲ ಅಂತಿಲ್ಲದ್ದು. ಹಾಗಿಲ್ಲ ಅಂತೇನಿಲ್ಲ. ತಥಾ ವಿತಥ ಅವಿತಥ. ತಥಾ ಅಂತ ಅರ್ಥ ಹಾಗಿರುವ ಕಾಮಗಳು ಅಂತ. ಡಬಲ್ ನೆಗೆಟಿವ್ ಹಾಕಿದ್ರೆ ಪಾಸಿಟಿವ್ ಆಗ್ಬಿಡುತ್ತೆ. ಹಾಗಿಲ್ಲ ಅಂತೇನಿಲ್ಲ ಅಂದ್ರೆ ಹಾಗಿದೆ ಅಂತ ಅರ್ಥ. ನಾನು ಕೊಡಲ್ಲ ಅಂತೇನಿಲ್ಲ ಅಂದ್ರೆ ಕೊಡ್ತೀನಿ ಅಂತ ಅರ್ಥ. ನಾನು ಹೋಗಲ್ಲ ಅಂತೇನಿಲ್ಲ ಅಂದ್ರೆ ಹೋಗ್ತೀನಿ ಅಂತ ಅರ್ಥ ಅಲ್ಲಲ್ಲ. ತಥಾ ವಿತಥ ಅವಿತಥ. ಆ ಪರಮಾತ್ಮನ ಕಾಮವು ಸುಳ್ಳು. ಈ ಮನುಷ್ಯನ ಕಾಮ ಇದೆಯಲ್ಲ, ಈ ಜೀವನ ಸಂಸಾರಗಳ ಕಾಮ, ಉತ್ಪದ್ಯಂತೆ ವಿಲೀಯಂತೆ ದರಿದ್ರಾಣ ಮನೋರಥ. ಅಯ್ಯೋ ಹಂಗೆ ಹಿಂಗಾಗಿ ಉತ್ತರಕಾಶಿ ಹೋಗ್ಬೇಕು ಅಂದ್ಕೊಂಡ್ರು, ಫ್ಲೈಟು ಕ್ಯಾನ್ಸಲ್ ಆಯಿತು, ಕರೋನಾ ಬಂತು, ಎಲ್ಲ ತಪ್ಪಾಯಿತು, ಒಂದು ಅಲ್ಲಿ ಹೋಗ್ಬೇಕು, ಎಲ್ಲೆಲ್ಲಿ ಹೋಗ್ಬೇಕು ಅಂದ್ರೂ ಆಗೋಲ್ಲ, ಏನು ಮಾಡಬೇಕು ಅಂದ್ರೂ ಆಗೋಲ್ಲ. ಏನೋ ಚಕ್ಲಿ ಕೊಡ್ಬೇಡ ತಿನ್ನೋಣ ಅಂದ್ರೆ ಕೊಡೋದೇ ಇಲ್ಲ. ಅಯ್ಯೋ ತಿಂದು ದಕ್ಕಿಸ್ಕೊಳ್ಳೋಕೆ ಆಗಲ್ಲ. ಅಯ್ಯೋ ತಿಂದ್ರೆ ರೋಗ ರುಜಿನ, ಇನ್ನು ತಿನ್ಬೇಕು ಆಸೆಗೆ ಕೊಡೋದೇ ಇಲ್ಲ. ಅಯ್ಯೋ ಮಾಡ್ಕೊಳಕ್ಕೂ ಬರಲ್ಲ. ಇಷ್ಟು ಈ ಜೀವ ಹುಡುಜೀವ, ಅಯ್ಯೋ ಅತ್ಯಂತ ದರಿದ್ರ ಜೀವ. ಏನು ಸಿಗಲ್ಲ. ಅದು ಬೇಕು ಇದು ಬೇಕು ಬರೀ ಆಸೆ, ನೂರಾರು ಆಸೆ ಗೋಪುರ ಕಟ್ಕೊಳ್ತಾನೆ, ಒಂದು ಈಡೇರೋದಿಲ್ಲ. ಜ್ಯೋತಿಷಾಸ್ತ್ರದಲ್ಲಿ ಶುಕ್ರಗ್ರಹ ಕನ್ಯಾ ರಾಶಿಯಲ್ಲಿದ್ದವರಿಗೆ ಇಷ್ಟಾರ್ಥ ಈಡೇರೋದಿಲ್ಲ ಅಂತ, ಇಚ್ಛಾವಿಘಾತವಾಗತ್ತೆ ಅಂತ ಅವ್ರು ಹೇಳ್ತಾರೆ. ಎಲ್ಲರಿಗೂ ಕನ್ಯಾ ರಾಶಿಲೇ ಇದೆ ಕಾಣ್ತಾರೆ ಶುಕ್ರ. ಯಾರ್ದು ಏನು ಈಡೇರಲ್ಲ ಅನ್ಕೊಂಡಿದ್ದು ಅಷ್ಟೇ. 198 ಫೈಲ್ಯೂರು, ಒಂದೋ ಎರಡೋ ಆಗತ್ತೆ. ನೋಡಿದ್ರ ಅನ್ಕೊಂಡಂಗೆ ಆಯ್ತು ಅಂತ. ಆಗದೆ ಇದ್ದು ಎಷ್ಟು ಅದು ಹೇಳೋದು ಅಂತ ಹೇಳಲ್ಲ, ಆಗಿದ್ದು ಒಂದನ್ನು ಹೇಳ್ಕೊಂಡ್ಬಿಡ್ತಾರೆ. ನಾನು ಅನ್ಕೊಂಡಂಗೆ ಆಯ್ತು ಅಂತ. ಅವ್ರಿಗೆ ಪರಮಾತ್ಮನ ಕಾಮಗಳು ಹಾಗಲ್ಲ, ಸುಳ್ಳೇ ಅಲ್ಲ, ಬದಲಾವಣೆ ಆಗಲ್ಲ, ಬಿಟ್ಟು ಹೋಗೋದೇ ಇಲ್ಲ. ಏನ್ ಅನ್ಕೊಂಡ್ರು ಹಂಗೆ ಆಗತ್ತೆ. ಮತ್ತೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಏನಾಗಿದೆಯೋ ಅದನ್ನ ಅವನ ಕಾಮ ಅನ್ಕೋಬೇಕಷ್ಟೇ. ಕರೋನಾ ಬರಬೇಕು ಅಂತ ಒಂದು ಬೈಕೆ ಇದ್ದಿರ್ಬಹುದು, ಅದಕ್ಕೆ ಬಂದಿದೆ. ಮುಂಚೆ ಹೇಳಕ್ಕಾಗ ಪರಮಾತ್ಮನ ಬೈಕೆ ನಾವಿಂತ ಹೇಳಕ್ಕಾಗತ್ತೆ ಏನೇನು ಬೈಕೆ ಇತ್ತು ಅಂತ. ಇವಾಗ ಮೋಡ ಆಗ್ಬೇಕು ಪರಮಾತ್ಮನ ಬೈಕೆನೂ ಹೌದು. ಹೆಂಗ್ ಗೊತ್ತಿದ್ದು ನಿಮ್ಗೆ ಏನ ಮೋಡ ಆಗಿದೆಯಲ್ಲ, ಅಲ್ಲಪ್ಪ ತಾನಾಗ ಪ್ರಕೃತಿಯಿಂದ ಆಗಿದೆ ಅಂದೆ. ಪ್ರಕೃತಿ ಅಚೇತನ, ಅಚೇತನ ಏನೂ ಆಗಲ್ಲ, ಚೇತನದಿಂದ ಆಗತ್ತೆ. ಮಳೆ ಬರಬೇಕು ಅಂತ ಸಂಕಲ್ಪ, ಸೆಕೆ ಆಗ್ಬೇಕು ಸಂಕಲ್ಪ, ಏನೇನಾಗಿದೆ ಅವನು ಅದೇ ಅವನ ಸಂಕಲ್ಪ ಅನ್ಕೊಂಡ್ರಾಯ್ತು. ಅಷ್ಟು ನೇಚರನ್ನೇ ಅವನ ಸಂಕಲ್ಪ ಅಂತ ಆಗಿರ ನೀವು. ಇಲ್ಲ ನಮ್ಮ ನೇಚರ್ ಅಲ್ಲ, ಪರಮಾತ್ಮ ಸಂಕಲ್ಪ ಅದು. ನಿಮ್ಗೆ ಗೊತ್ತಾಗಲ್ಲ, ನೀವು ಇಂಟೆಲೆಕ್ಚುಯಲ್ ಬೌದ್ಧಿಕವಾಗಿ ನೋಡ್ತೀರಾ, ಹಾಗಾಗಿ ನಿಮಗೆ ಅವನ ಸಂಕಲ್ಪ ಅಂತ ಗೊತ್ತಾಗಲ್ಲ. ಅದು ಅನುಭವದಿಂದ ನೋಡಿದ್ರೆ ಎಲ್ಲವೂ ಆತ್ಮನೇ ತೋರ್ತಾ ಇರೋದ್ರಿಂದ ಆತ್ಮಂದೇ ಸಂಕಲ್ಪ ಅಂತ ಗೊತ್ತಾಗತ್ತೆ. ಸತ್ಯಾನ ಅವಿತಥ, ಸುಳ್ಳಾಗದ ಕಾಮವು ಯಾವ ಸನದೋ ಆಯಿತನು ಸತ್ಯ ಕಾಮನು. ವಿತಥಾ ಹಿ ಸಂಸಾರಿಣಾಂ ಕಾಮಃ. ಸಂಸಾರದ ಬೈಕೆ ಬರೀ ತಪ್ಪೋಗೋದೆ, ಸುಳ್ಳಾಗೋದೆ, ಬಿಟ್ಟೋಗೋದೆ, ಏನ್ ಅನ್ಕೊಂಡ್ರು ಆಗಲ್ಲ. ಅವನ ಮಗಳನ್ನ ಅವಳು ಕೊಡ್ಬೇಕು ಅಂದ್ಕೊಂಡಿದ್ದೆ, ಅವ್ನು ಯಾಕೋ ಬೇಡ ಅಂದ್ಬಿಟ್ಟು ಮಾಡ್ಕೊಳ್ಳ ಅಂದ್ಬಿಟ್ಟು ಹೋಯ್ತು. ಅವ್ರ ಮನೆ ಹುಡುಗಿ ಮಾಡ್ಕೊಳ್ಳ ಅಂದ್ರೆ ಅವ್ರು ಕೊಡಲ್ಲ ಅಂದ್ಬಿಟ್ರು. ಗ್ರಹಚಾರ ಹೀಗೋಯ್ತು. ಆ ಮದುವೆ ಗ್ರ್ಯಾಂಡ್ ಮಾಡೋಣ ಅಂದ್ರೆ 10 ಜನ ಮೇಲೆ ಸೇರೋ ಹಾಗಿಲ್ಲ, 20 ಜನ ಮೇಲೆ ಸೇರೋ ಹಾಗಿಲ್ಲ ಅಂತ ಇದು ಮಾಡ್ಬಿಟ್ಟು ಅದು ಶಾರ್ಟ್ 20-25 ಇಟ್ಕೊಂಡು ಮಾಡ್ಕೊಂಡ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಫಂಕ್ಷನ್ ದೊಡ್ಡದಾಗ ಮಾಡೋಣ, ಚೆನ್ನಾಗಿ ಮಾಡೋಣ ಮಾಡಕ್ಕೆ ಬಿಡಲ್ಲ. ಏನು ಅನ್ಕೊಂಡ್ರು ಅದಕ್ಕೆ ಚಕ್ ಒಂದು ಅಡ್ಡಿ.
ಇಲ್ಲ ಕ್ವೀನ್ ಚಕ್ಕು, ಇಲ್ಲ ರೂಕ್ ಚಕ್ಕು, ಇಲ್ಲ ಬಿಷಪ್ ಚಕ್ಕು. ಕ್ವೀನ್ ಇದಕ್ಕೆ ಕಿಂಗಿಗೆ ಒಂದೊಂದು ಕ್ವೀನ್ ಚೆಕ್ ಕೊಡ್ತಾರೆ ಚೆಸ್ಸಲ್ಲಿ, ಬಿಷಪ್ ಚೆಕ್, ರೂಕ್, ಆನೆಯಿಂದ ಚೆಕ್ ಕೊಡ್ತಾರೆ, ರಸದಿಂದ, ಕುದುರೆಯಿಂದ, ಹಾಗೆ ಅನೇಕ ಚೆಕ್ ಕೊಡೋರು ಇಲ್ಲಿ. ನೋಡು ಹಿಂಗಿದೆ, ಮಾಡ್ಬೇಡ, ಹೋಗ್ಬೇಡ, ಕೇಳ್ಬೇಡ, ತಿನ್ಬೇಡ, ಮುಟ್ಬೇಡ, ನೋಡ್ಬೇಡ, ಹೇಳ್ಬೇಡ, ಬೇಡ 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 ಅಂತ ಒಂದು ಮಾಡ ಬಿಡಲ್ಲ ಕಣ್ರಿ. ಹೌದು, ಮತ್ತೆ ಏನ್ ಮಾಡ್ಬೇಕು? ತಪ್ಪಿರು ಅಂದ್ರೆ ತಪ್ಪಿರ್ ಬೇಡ ಅದಕ್ಕೆ ಬೈತೀರಾ, ಮಾಡು ಅಂತೀರಾ. ಹೌದು, ನಾನು ಹೇಳೋದು ಮಾಡು. ಒಳ್ಳೆ ಕಥೆ ಆಯ್ತು. ಸಂಸಾರಿಗಳ ಕಾಮ ಒಂದು ಇಡೇರಲ್ಲ. ಉತ್ಪದ್ಯಂತೆ ವಿಲೀಯಂತೆ ದರಿದ್ರಾಣ ಮನೋರಥ ಈಶ್ವರಸ್ಯ ತದ್ವಿಪರೀತ. ಪರಮೇಶ್ವರನ ಬಯಕೆ ಮಾತ್ರ ಬಿಸಿಲು ಬರ್ಬೇಕು ಅನ್ಕೊಂಡ. ನೋಡು ಶುರುವಾಯ್ತು ಬಿಸಿಲು ಬರಗೆ. ಪರಮೇಶ್ವರ ಬಿಸಿಲು ಬರ್ಕೊಟ್ಟ. ನೋಡಿ ಬಿಸಿಲು ಬಂತು. ಇಷ್ಟೊತ್ತು ಮೋಡ ಇರಬೇಕು ಅಂದ್ಕೊಂಡು ಮೋಡ ಕೊಟ್ಟಿದ್ದ, ಈಗ ಬಿಸಿಲು ಕೊಡ್ತಾ ಇದ್ದಾನೆ, ಬಿಸಿಲು ಬಂತು. ಏನು ಅವನ ಸತ್ಯ ಸಂಕಲ್ಪ ಅಂದ್ರೆ ಅವನು ಅಂದ್ಕೊಂಡ ಫ್ರಾಕ್ಷನ್ ಆಫ್ ದಿ ಸೆಕೆಂಡಿಗೆ ಹಂಗೆ ಆಗ್ಬಿಡುತ್ತೆ ಕಣ್ರೆ. ಆಶ್ಚರ್ಯ ಅಂದ್ರೆ ಜಗತ್ತಿನ ಎಲ್ಲಾ ಪರಿವರ್ತನೆಯು, ಎಲ್ಲಾ ಆಗು ಹೋಗುವಿಕೆಗೂ ಅವನ ಸಂಕಲ್ಪ ತಕ್ಕಾಗೆ. ಏತ ಸೇವಾಕ್ಷರಸ್ಥ ಪ್ರಶಾಸನೆ ಗಾರ್ಗಿ ಸೂರ್ಯ ಚಂದ್ರಮ ತಿಷ್ಠತಃ. ಸೂರ್ಯ ಮತ್ತು ಚಂದ್ರ ತಮ್ಮ ಅವನ ಕಟ್ಟಳೆಯಲ್ಲಿರುವುದಕ್ಕೆ ಪರಮಾತ್ಮನ ಆಜ್ಞೆಯೇ ಕಾರಣ. ಪ್ರಾಚ್ಯೋ ನದ್ಯ ಪ್ರತೀಚ್ಛಂದಂತೆ ಶ್ವೇತೇಭ್ಯ ಪರ್ವತೇಭ್ಯ. ಕೆಲವು ಪಶ್ಚಿಮ ದಿಕ್ಕಕ್ಕೆ ಹರಿಯುತ್ತೆ ನದಿ, ಕೆಲವು ಪೂರ್ವ ದಿಕ್ಕಕ್ಕೆ ಹರಿಯುತ್ತೆ. ಇದು ಪರಮಾತ್ಮ ನಿಯಮ, ಪರಮಾತ್ಮ ಸಂಕಲ್ಪ ಅಷ್ಟೇ. ಮತ್ತೆ ತಿರುಗಿಸ್ತೀನಿ ಅಂದ್ರೆ ಅದು ಪರಮಾತ್ಮ ತಿರುಗಿಸಂಗೆ ನಿಂಗೆ ಬುದ್ಧಿ ಕೊಟ್ಟ, ಅವನೇ ತಿರುಗಿಸ್ತಾ ಇದೆ ಅಂತ. ಏನ್ ಮಾಡುದು ಪರಮಾತ್ಮಂದೇ ಅದು. ಅವನ ಸಂಕಲ್ಪ ಅಲ್ಲದೆ ಇನ್ನೊಂದು ಸಂಕಲ್ಪ ಇಲ್ಲ. ನದಿ ಕಾಲಗಳನ್ನ ಪರಮಾತ್ಮಂಗ್ ಹೇಗೆ ಹೇಳ್ತೀವಿ, ಅವನಿಗೂ ಕೈ ಇದೆ, ಕಾಲಿದೆ, ಹೆಂಡತಿ ಇದೆ, ಮಕ್ಳಿದೆ ಅಂತ ಹೇಳ್ತಿರಲ್ಲ ನೀವ್ ಯಾವಾಗ್ಲೂ, ಹಂಗೆ ನಮ್ ಕಾಮಗಳಿದೆ ಅಂತ ಹೇಳಿ ಅವನಿಗೂ ಕಾಮ ಇದೆ ಅಂತ ಕೂಡಿಸ್ಬಿಡೋದು. ಎಲ್ಲಾ ಕಾಮ ಅವನದೇ ಹಾಕ್ಬಿಡಿ. ಸತ್ಯಕಾಮ ಅವನು. ಎಲ್ಲಾ ಕಾಮ ಅಂದ್ರೆ ಎಲ್ಲ ಸತ್ಯಕಾಮ ಮಾತ್ರ ಒಂದು. ಅಸತ್ಯ ಕಾಮ ಅಲ್ಲ, ಅಧರ್ಮದಿಂದ ಅಜ್ಞಾನದಿಂದ ಉಂಟಾದದ್ದು. ಪ್ರಾಣಿಗಳ ಜೀವಗಳ ಅಧರ್ಮ ಅಜ್ಞಾನದಿಂದ ಅಸತ್ಯ ಕಾಮ ಆಗುತ್ತೆ. ಸತ್ಯಕಾಮ ಅಲ್ಲ ಅವಂದು. ಅರಿವು ಅವಂದು, ಅಜ್ಞಾನ ನಮ್ದು, ಸುಖ ಅವಂದು, ದುಃಖ ನಮ್ದು. ಹಾಗೆ ಯಾಕೆ ದುಃಖ ಆಗುತ್ತೆ? ನಮ್ಮ ಅಧರ್ಮ, ನಮ್ಮ ಅಜ್ಞಾನ, ನಮ್ಮ ಪಾಪದಿಂದ ಆಗತ್ತೆ. ಸುಖ ಪರಮಾತ್ಮ, ಎರಡೂ ಅವಂದಾಗಲ್ಲ. ಬಿಸಿಯು ಬೆಂಕಿದು, ಚಳಿಯು ಬೆಂಕಿದು ಆಗಲ್ಲಪ್ಪ. ಸುಖವೂ ಪರಮಾತ್ಮದು, ದುಃಖವೂ ಪರಮಾತ್ಮದು ಸ್ವರೂಪ ಆಗಲ್ಲಪ್ಪ. ತಥಾ ಕಾಮಹೇತವಃ ಸಂಕಲ್ಪಾಃ ಅಪಿ ಸತ್ಯಾಃ ಯಸ್ಯ ಸಹ ಸತ್ಯ ಸಂಕಲ್ಪಃ. ಕಾಮ ಮಾಡೋಕ್ ಮುಂಚೆ ಸಂಕಲ್ಪ ಮಾಡ್ತಾರಲ್ಲ, ಹೀಗೆ ಮಾಡ್ಕೋಬೇಕು, ಮನೆ ಕಟ್ಟಬೇಕು, ಹೀಗೆ ಕಟ್ಟಬೇಕು, ಎಷ್ಟು ಜನ ಕಟ್ಟಬೇಕು, ಯಾವ ರೀತಿ ಕಟ್ಟಬೇಕು, ಹೈಟೆಕ್ ಆಗಿ ಕಟ್ಟಬೇಕು, ನಾರ್ಮಲ್ ಸಾಮಾನ್ಯ ಕಟ್ಕೊಂಡ್ರೆ ಸಾಕ, ಹೆಂಚಿನ ಮನೆ ಕಟ್ಕೊಳ್ಳೋಣ, ಅಥವಾ ಟೈಲ್ಸ್ ಹಾಕೋಣ, ಇಲ್ಲ ಶೀಟೆ ಹಾಕೋಣ, ಗಾರೆ ಹಾಕೋಣ, ಟೈಲ್ಸ್ ಹಾಕೋಣ, ಟೀಕು ಡೋರ್ ಅಥವಾ ಇದು ಅಥವಾ ಕಾಡು ಜಾತಿ ಮಾಡುವ, ಏನೋ ಒಂದು ಎಲ್ಲ ಇದುಂಟು. ಇದಿಗೆ ಏನೇ ಒಂದು ಮಾಡ್ಬೇಕಾದ್ರೂ ಕಾಮ ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪವಿಲ್ಲದೆ ಕಾಮ ಬರೋದಿಲ್ಲ. ಆದರೆ ಆ ಸಂಕಲ್ಪಗಳು ಕೂಡ ಪರಮಾತ್ಮ ಸತ್ಯವಾಗಿರೋ ಸಂಕಲ್ಪ. ಏನ್ ಸಂಕಲ್ಪ ಮಾಡೋದು ಹಂಗೆ ಆಗುತ್ತೆ. ಅವನ ಸಂಕಲ್ಪ ಸುಳ್ಳಾಯ್ತು ಅಂತ ಇಲ್ವೇ ಇಲ್ಲ. ಪ್ರಪಂಚದ ಪ್ರತಿಯೊಂದು ಅವನ ಸಂಕಲ್ಪದಂತೆ, ಅವನ ಬಯಕೆಯಂತೆ ನಡೀತಾ ಇದೆ, ಆಗ್ತಾ ಇದೆ. ಅದಕ್ಕೆ ಮಾತ್ರ ಅಮೆಂಡ್ಮೆಂಟ್ ಇಲ್ಲ, ಅದರ ಪರಿವರ್ತನೆ, ತರ್ಜುಮೆ ಇಲ್ಲ. ಸತ್ಯವಾದ ಸಂಕಲ್ಪವು ಯಾವನದು ಅವನು ಸತ್ಯ ಸಂಕಲ್ಪನು. ಸಂಕಲ್ಪ ಅಷ್ಟ ಕಾಮ ಅಷ್ಟ ಶುದ್ಧ ಸತ್ವೋಪಾಧಿ ನಿಮಿತ್ತ ಈಶ್ವರ ನಿಮಿತ್ತ ಈಶ್ವರಸ್ಯ. ಅಲ್ಲ ರೀ, ಈಶ್ವರಿಗೆ ಸಂಕಲ್ಪಕ್ಕೂ ಕಾಮಕ್ಕೂ ಮನಸ್ಸೇ ಇಲ್ಲಲ್ರಿ ಅಂದ್ರೆ, ಹೌದು, ಈಶ್ವರಿಗೆ ಪರಿಶುದ್ಧವಾದಂತಹ ಸತ್ವಗುಣವನ್ನು ಆಶ್ರಯಿಸಿಕೊಂಡು ಅವನ ಸಂಕಲ್ಪಗಳು ಕಾಮಗಳು ಸತ್ಯವಾಗಿರ್ತಕ್ಕದ್ದು ಅಂತ ಹೇಳಿ ಒಂದು ಔಪಾಧಿಕವಾಗಿ ಹೇಳ್ತೀವಿ ಅಷ್ಟೇ. ಈಶ್ವರನ ಸಂಕಲ್ಪಗಳು ಕಾಮಗಳು ಶುದ್ಧ ಸತ್ವೋಪಾಧಿ ನಿಮಿತ್ತವಾಗಿ ಆಗತ್ತೆ ಅಂತ. ಶುದ್ಧ ಸತ್ವ ಅಂತಂದ್ರೆ ಬೆರಿಕೆ ಇಲ್ಲದ, ರಜಸ್ತಮೋ ಗುಣಗಳ ಬೆರಿಕೆ ಇಲ್ಲದೆ ಇರ್ತಕ್ಕಂಥ ಸತ್ವಗುಣ. ನಮ್ಮ ಸಂಸಾರಿಗಳ ಸತ್ವಗುಣದಲ್ಲಿ ರಜಸ್ತಮೋ ಗುಣಗಳ ಬೆರಿಕೆ ಇದೆ. ಪರಮೇಶ್ವರನ ಸತ್ವಗುಣದಲ್ಲಿ ಶುದ್ಧ ರಜಸ್ತಮೋ ಗುಣಗಳ ಬೆರಿಕೆ ಇಲ್ಲ. ಅಂಥ ಪ್ಯೂರ್ ಸತ್ವಗುಣ. ಆ ಸತ್ವಗುಣದಿಂದ ಕೂಡಿದ್ದಾಗಿರೋದ್ರಿಂದ ಅವನ ಸಂಕಲ್ಪವೂ ಸತ್ಯವಾದದ್ದು, ಅವನ ಇದು ಕಾಮವೂ ಸತ್ಯವಾದದ್ದು. ಕಾಮಕ್ಕೂ ಸಂಕಲ್ಪಕ್ಕೂ ಏನು ಅಡ್ಡಿ ಇಲ್ಲ. ರಜಸ್ತಮೋ ಗುಣಗಳನ್ನ ಕೂಡಿದ್ದಾಗಿರೋ ಸಂಕಲ್ಪ ಕಾಮಗಳು ಅಡ್ಡಿ ಆಗ್ಬಿಡುತ್ತೆ, ಆಗಲ್ಲ. ಆ ರಜೋಗುಣ ಆಗೋದು ಬಿಡಲ್ಲ, ತಮೋ ಗುಣ ಆಗೋದು ಬಿಡಲ್ಲ. ನೀ ಅಭ್ಯಾಸ ಬಿಡ,
ತೆರಕನಬ್ಬ ನೂರ ಮುಂದೆ ಮರುಕು ಧರ್ಮ ಶಾಲೆಯಲ್ಲಿ ಮಲಗಿರುತ್ತಾಲೊಂದ ಕನಸ ಕಂಡನಂತೆಯೇ ಪುರದ ರಾಜ ಸತ್ತ ನಮಗೆ ವರಕುಮಾರ ಇಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಕೊಟ್ಟು ಪುರದಳು. ಒಂದು ಹಾಗೆ ಸ್ಕೂಲಲ್ಲಿ ರಾಜ ಸತ್ತೋಗ್ಬಿಟ್ಟಿದ್ದಾನೆ, ಭಿಕ್ಷಿಕ ಎಲ್ಲೋ ಹೊರತು ಮುರುಕು ಮನೇಲಿ ಮಲ್ಕೊಂಡಿದ್ದಾನೆ. ಮನೆ ಮಲ್ಕೊಂಡಾಗ ಕನಸು ಅವನಿಗೆ. ಏನ್ ಕನಸು? ಆ ಪಟ್ಟಣದ ರಾಜ ಸತ್ತೋಗ್ಬಿಟ್ಟಿದ್ದಾನೆ, ಇನ್ನೊಬ್ಬ ರಾಜ ಯಾರು ಸಿಗ್ತಾ ಇಲ್ಲ, ನೀನೇ ರಾಜ ಆಗ್ಬೇಕು ಅಂತ ಹೇಳಿ ಭಿಕ್ಷುಕರನ್ನ ಎಲ್ಲರೂ ಬಂದು ಬೇಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಆಯ್ತು ಅಂತೇಳಿ ದೊಡ್ಡ ಆನೆ ಅಂಬಾರಿ ಮಾಡ್ಕೊಂಡು ಮುಂಚೆ ಆನೆ ಅಂತ ಮಾಲೆ ಹಾಕಿಸಿ ಎಲ್ಲ ಮಾಡ್ತಾ ಇದ್ದಾರೆ. ಪಾಪ ಭಿಕ್ಷುಕ ಕನಸು ಕಾಣ್ತಾ ಇದ್ದೇನೆ, ಕನಸಲ್ಲೂ ರಾಜ ಆಗಿ ಕನಸುವಂತಲ್ಲ. ಆ ಪುಣ್ಯ ನೋಡಿ, ಇಂಥ ಪುಣ್ಯ ಅಷ್ಟೊತ್ತಲ್ಲೂ ಅಲ್ಲೇ ಮುಳಿದರು. ಚಿತ್ರಗುವತ್. ಚಿತ್ರಗು ಅನ್ನೋದು ಚಿತ್ತಾಹ ಗಾವಹ ಯಶ್ಯ ಸಹ ಬಹುರಿ ಸತ್ಯಾಹ ಕಾಮ ಹಣ್ಣುಂಡೆ ಹಸು ಉಳ್ಳವನು ಅಂತ. ಚಿತ್ತ 2-3 ಬಣ್ಣ ಇರತಕ್ಕಂಥ ಹಸುವನ್ನು ಇಟ್ಕೊಂಡಂತ ದೇವದತ್ತ. ಅವನಲ್ಲಿ 2-3 ಬಣ್ಣ ಇಲ್ಲ. ಆ ಬಣ್ಣವಂತ ಹಸು ದೇವದತ್ತ ಅಂದ್ರೆ ಅದನ್ನು ಉಳ್ಳವನು. ಹಾಗೆ ಸತ್ಯವಾದ ಕಾಮವನ್ನು ಉಳ್ಳವನು, ಹಾಗೆಯೇ ಸತ್ಯವಾದ ಸಂಕಲ್ಪ ಉಳ್ಳವನು ಅಂತ ಅರ್ಥ ಮಾಡ್ಕೊಳ್ಳಿ. ಸ್ವತಃ ಅವನಲ್ಲಿ ಕಾಮ ಸಂಕಲ್ಪ ಇದೆ ಅಂತ ಅರ್ಥ ಮಾಡಬೇಡಿ. ಹಾಗೆ ಬಹುರಿ ಸಮಾಸ ಮಾಡ್ಕೊಳ್ಳಿ. ಸತ್ಯಶ್ಚಾಸು ಕ್ರಮಧ್ಯಾನ ಮಾಡ್ಕೋಬೇಡಿ ಅಂತ. ಸತ್ಯವಾದ ಸಂಕಲ್ಪ ಅಸತ್ಯವಾದ ಅದಲ್ಲೇ ಇದೆ ಅಂತ ಅರ್ಥ ಮಾಡ್ಕೋಬೇಡಿ ಅಂತ ಇದ್ದಾರೆ. ಚಿತ್ರಗು ಅರ್ಥ ಇದನ್ನ. ಚಿತ್ರಾಹ ಗಾವಹ ಯಸ್ಯ ಸಹ ಚಿತ್ರಗುಹು ತದ್ವತ್ ಚಿತ್ರಗುವತ್. ನೇತಿ ಇತ್ಯುಕ್ತತ್ವ. ಯಾಕೆ ಹಾಗೆ ಅರ್ಥ ಮಾಡ್ತೀರಿ? ಅವನಲ್ಲೇ ಕಾಮ ಇದೆ, ಅವನಲ್ಲೇ ಸಂಕಲ್ಪ ಇದೆ, ಯಾಕೆ ಮಾಡಲ್ಲ ಅಂದ್ರೆ ಅಯ್ಯೋ ಇನ್ನೊಂದ್ ಕಡೆ ನೇತಿ ಅವನು ಯಾವ ದಪ್ಪ ಅಲ್ಲ, ಸಣ್ಣ ಇಲ್ಲ, ಉದ್ದ ಇಲ್ಲ, ಗಿಡ್ಡ ಇಲ್ಲ, ಬಣ್ಣ ಇಲ್ಲ, ಕಾಮ ಇಲ್ಲ, ಏನಿಲ್ಲ ಅಂದ್ರೆ ಎಲ್ಲ ವಿಶೇಷ ಅಲ್ಲುಗಳಿರೋದ್ರಿಂದ ಕಾಮವೂ ಇಲ್ಲ, ಸಂಕಲ್ಪವೂ ಇಲ್ಲ ಅವನಲ್ಲಿ. ಯಥೋಕ್ತ ಲಕ್ಷಣ ಏವ ಆತ್ಮ ವಿಜ್ಞೇಯ. ಲಕ್ಷಣ ಏವ ಆತ್ಮ ವಿಜ್ಞೇಯ. ವಿಜ್ಞೇಯ ಗುರುಭ್ಯ ಶಾಸ್ತ್ರತಶ್ಚ ಆತ್ಮಸಂವೇದ್ಯತೆಯ ಚ ಸ್ವರಾಜ್ಯಕಾಮೈಃ. ಈ ಮೇಲೆ ಹೇಳಿದಂತಹ ಲಕ್ಷಣವುಳ್ಳ ಆತ್ಮನನ್ನೇ ಕಂಡ್ಕೋಬೇಕಂತೆ. ಯಥೋಕ್ತಂ ಲಕ್ಷಣಂ ಯಸ್ಯ ಸಹ. ಹಿಂದೆ ಹೇಳಿದ ಲಕ್ಷಣಗಳ ಆತ್ಮನನ್ನೇ ಕಂಡ್ಕೋಬೇಕು, ಅವನನ್ನೇ ಗೊತ್ತು ಮಾಡ್ಕೋಬೇಕು. ಆತ್ಮ ವಿಜ್ಞೇಯ ಗೊತ್ತು ಮಾಡ್ಕೋಬೇಕು. ಯಾವುದರಿಂದ ಗೊತ್ತು ಮಾಡ್ಕೋ? ಸಾಧನ ಗುರುಗಳಿಂದ. ನೀವೇ ಪುಸ್ತಕ ನೋಡ್ಕೊಂಡು ಡಿಕ್ಷನರಿ ನೋಡ್ಕೊಂಡು ಅರ್ಥ ಮಾಡ್ಕೊಳಕ್ ಹೋಗಬೇಡಿ. ಸದ್ಗುರುಗಳನ್ನ ಆಶ್ರಯಿಸ್ಕೊಳ್ಳಿ, ಜ್ಞಾನಿಗಳ ಜೊತೆ ಇರಿ, ಅವರ ಅನುಭವ ಅವ್ರು ಹೇಳ್ಕೊಳ್ತಾರೆ. ಹೇಗಾಗತ್ತೆ, ಏನು ಎಡರು ತೊಡರುಗಳೆಲ್ಲ ಹೇಳ್ತಾರೆ. ಸಾಧನಾವಸ್ಥೆ ಏನು ಎಡರು ತೊಡರುಗಳು, ಕಷ್ಟಗಳು ಏನೇನು, ಜ್ಞಾನವಾಗುವಾಗ ಹೇಗೆ ಜ್ಞಾನವಾಗತ್ತೆ, ಇಂಥವನಿಗೆ ಜ್ಞಾನವಾಗತ್ತೆ, ಹೇಗೆ ನಡ್ಕೋಬೇಕು ಎಲ್ಲವನ್ನು ತಿಳಿಸ್ಕೊಡ್ತಾರೆ. ಅದನ್ನ ಗುರುಗಳ ಜೊತೆಯಲ್ಲಿ ಇದ್ದು ಅವರ ಉಪದೇಶವನ್ನು ಕೇಳಿ, ಮತ್ತು ಅವರು ಕೂಡ ಶಾಸ್ತ್ರದಲ್ಲಿ ಹೇಳ್ತಾರೆ. ಶಾಸ್ತ್ರತಶ್ಚ ಯಥಾಶಾಸ್ತ್ರಂ ಶಾಸ್ತ್ರತಃ ಅಂತ. ಶಾಸ್ತ್ರ ಮನತಿಕ್ರಮ ಶಾಸ್ತ್ರತಃ. ಶಾಸ್ತ್ರವನ್ನು ಮೀರದೆ ಶಾಸ್ತ್ರ ತಕ್ಕ ಹಾಗೆ, ಶಾಸ್ತ್ರನಾಮ ವೇದ ಉಪನಿಷತ್ತು ಅಲ್ಲಿ ಹಾಗೆ ಹೇಳ್ತಾರೆ. ಸ್ವಾನುಭವ ಗಮ್ಯವಾಗಿರುವ ತಾವು ಕಂಡುಕೊಂಡಿದ್ದಾದ ಆತ್ಮವಿಚಾರವನ್ನ ಹೇಳ್ತಾರಾದ್ರಿಂದ ಅದನ್ನ ಆತ್ಮ ಸಂವೇದ್ಯತೆಯ ತನಗೆ ಗೊತ್ತಾಗುವ ಹಾಗೇನೆ ಇಲ್ಲಿ ಪ್ರಕರಣದಲ್ಲಿ ಸಾಕ್ಷಾತ್ಕಾರ ಆಗುವ ಹಾಗೆ ಉಪಾಸನಾ ಪ್ರಕರಣವಾದ್ದರಿಂದ ಇದಕ್ಕೂ ಗುರುಗಳು ಬೇಕು, ಇದಕ್ಕೂ ಶಾಸ್ತ್ರ ಬೇಕು. ಈ ದಹರೋಪಾಸನೆ ಮಾಡಿದಂತಹ ಗುರುಗಳನ್ನು, ಆ ದಹರೋಪಾಸನ ವಿಚಾರ ಹೇಳಿದಂತಹ ಶಾಸ್ತ್ರವಾಕ್ಯವನ್ನು ಅವಲಂಬಿಸಿಕೊಂಡು ತನಗೆ ಸಾಕ್ಷಾತ್ಕಾರ ಆಗುವ ಹಾಗೆಯೇ ಅದನ್ನು ತಿಳ್ಕೊಂಡು ಅದನ್ನು ಭಾವನೆ ಮಾಡ್ತಾ ಕೂತ್ಕೋಬೇಕು. ಒಟ್ಟು ಸಾಕ್ಷಾತ್ಕಾರ ಆಗೋದಕ್ಕೆ ಮಿನಿಮಮ್ ದಿನಕ್ಕೆ 12 ಗಂಟೆ ಮಾಡಿದ್ರೆ ಒಂದು 3 ವರ್ಷ ಮಾಡಿದ್ರೆ ಸಾಕ್ಷಾತ್ಕಾರ ಆಗುತ್ತೆ. 2 ರಿಂದ 3 ವರ್ಷ ದಿನ ಬಿಡ್ಬೇಕು. ಒಂದು ದಿವಸ ಬಿಡಾಗಿಲ್ಲ. ಯಾಕಾಗಲ್ಲ? ಏನ್ ಕೆಲಸ? ಏನು ದೋಸೆ ಮಾಡ್ಬೇಕಾ, ಉಪ್ಪಿಟ್ಟು ಮಾಡ್ಬೇಕಾ? ಅಲ್ಲ, ಆಗುತ್ತೆ ಅಂತ ಏನ್ ಗ್ಯಾರಂಟಿ ಇಲ್ಲ. ಅದಷ್ಟು ಮಾಡಿದ್ರು ಶ್ರದ್ಧಾ ಭಕ್ತಿ ಇದೆ, ಆಕೆ ಆಗುತ್ತೆ. ಪ್ರೇಮ ಇರ್ಬೇಕು. ಮೆಕ್ಯಾನಿಕ್ ಮಾಡಿದ್ರೆ ಆಗಲ್ಲ.
ಶ್ರದ್ಧಾಭಕ್ತಿ ಪುರಸ್ಸರವಾಗಿ 6-8 ಗಂಟೆ ಮಾಡಿ ನೋಡಿ, ಯಾಕಾಗಲ್ಲ? ನಮ್ಮ ಮಹಾರಾಜರು 3 ತಿಂಗಳು ದಿನ 10 ಗಂಟೆ ರಾಮನಾಮ ಜಪ ಮಾಡಿ ನಾನು ರಾಮನ್ ತೋರಿಸ್ಕೊಟ್ಟಿದ್ದಾರೆ. ಬಿಡದೆ ಪ್ರೇಮದಿಂದ 300 ಕೋಟಿ ಮಾಡಿದೆ ಅಂತ ಏನೋ ಅಂದೇಳಿ. ಅದು ಕೊಟ್ಟಿಲ್ಲ, 300 ಕೋಟಿ 300 ಕೋಟಿ 300 ಕೋಟಿ ಮಾಡಿದ್ರೆ ಸ್ವರಾಜ್ಯ ಬೇಕು ಅಂದ್ರೆ ಮಾಡ್ಬೇಕಪ್ಪ. ಇವಾಗ ರ್ಯಾಂಕ್ ಬರ್ಬೇಕು ಅಂದ್ರೆ ಓದ್ಬೇಕಪ್ಪ, ದುಡ್ಡು ಬೇಕು ಅಂದ್ರೆ ದುಡಿಬೇಕಪ್ಪ. ಏನ್ ಬೇಕು ಅಂದ್ರು ಅದಕ್ಕೆ ತಕ್ಕಂತ ಸಾಧನ ಕೈಗೊಳ್ಬೇಕೇ ಹೊರತು ನನ್ ಬೇಡ ಅಂದ್ರೆ ಮಾಡೋದಿಲ್ಲ, ಬಿಟ್ಕೋ ಇಲ್ಲ. ಅದು ಅಷ್ಟ. ನಚೇ ಜಿಜ್ಞಾಯತೆ ಕೋ ದೋಷಸ್ಯಾದಿತಿ. ಅಲ್ಲ, ಯಾರೇ ಕಷ್ಟಪಡ್ತಾರೆ, ಯಾರು ತಿಳ್ಕೊಳಕ್ ಹೋಗ್ತಾರೆ, ನಾವು ಕಂಡ್ಕೊಳ್ಳಿಲ್ಲ, ತಿಳ್ಕೊಳ್ಳಿಲ್ಲ, ಅದ ಕಡೆ ಪ್ರವರ್ತಿಸ್ಲಿಲ್ಲ, ಏನ್ ದೋಷ ಅಂತೀರಾ, ಏನ್ ಅನರ್ಥ ಅಂತೀರಾ ಅಂತ ಕೇಳಿದ್ರೆ ಅದಕ್ಕೆ ಶ್ರುತಿ ಹೇಳುತ್ತೆ, ಶೃಣುತ ಅತ್ರ ದೋಷಂ ದೃಷ್ಟಾಂತೇನ. ಕೇಳ್ರೋ ಶಿಷ್ಯರುಗಳಿರ, ಒಂದು ದೃಷ್ಟಾಂತ ಕೊಡೋದ್ರ ಮೂಲಕ ಇದನ್ನು ಕಂಡ್ಕೊಳ್ಳದೆ ಹೋದ್ರೆ ಏನ್ ದೋಷ ಆಗತ್ತೆ ಅಂತ ಹೇಳ್ತೀನಿ, ಏನ್ ಅನರ್ಥ ಆಗತ್ತೆ ಅಂತ ಹೇಳ್ತೀನಿ ಕೇಳಿ. ಯಥಾ ಹ್ಯೇವೇಹ ಲೋಕೆ ಪ್ರಜಾ ಅನ್ಮ ವಿಶಂತಿ ಅನುವರ್ತಂತೆ ಯಥಾನುಶಾಸನಂ. ಆಯ್ತಪ್ಪ, ತಗೊಂಡಾಯ್ತು. ಹೇಗೆ ಇಲ್ಲಿನ ಈ ಲೋಕದಲ್ಲಿ ಪ್ರಜೆಗಳು ಒಬ್ಬ ರಾಜರುಗಳ ಅನುಶಾಸನ, ಒಂದು ಕಟ್ಟಳೆ, ಒಂದು ಅಪ್ಪಣೆ, ಒಂದು ಆಜ್ಞೆ, ಒಂದು ಆರ್ಡರ್, ಅದನ್ನ ಅನುಸರಿಸ್ತಾ ಇರ್ತಾರ. ಆಯ್ತು, ಲಾಕ್ಡೌನ್ ಮಾಡಿದೀವಿ, ಜೂನ್ 30ವರೆಗೂ ಹೊರಗೆ ಬಂದ್ರೆ ಪನಿಷ್ಮೆಂಟ್, ನಿಮ್ಗೆ ಗಾಡಿ ಸೀಸ್ ಮಾಡ್ತೀವಿ, ನಿಮ್ಗೆ ದಂಡ ಹಾಕ್ತೇವೆ. ಅದನ್ನ ಮಾರಾಯ ಮನೇಲೆ ಇರೋಣ ಕಣ, ಏನು ಬೇಡ ಅಂತ ಹೇಳಿ ಹೇಗೆ ಪ್ರಜೆಗಳು ಸರ್ಕಾರದ ಅಥವಾ ರಾಜನ ಒಂದು ಆಜ್ಞೆಯನ್ನ ಪಾಲನೆ ಮಾಡ್ತಾರೋ, ಅನುಸರಣೆ ಮಾಡ್ತಾರೋ, ಅದರಂತೆ ನಡ್ಕೊಳ್ತಾರೋ, ಹಾಗೆ ಯಥಾ ಇಹ ಪ್ರಜಾ ಅನ್ಯಂ ಸ್ವಾಮಿನಂ ಮನ್ಯಮಾನಾಃ ತಸ್ಯ ಸ್ವಾಮಿನೋ ಯಥಾ ಯಥಾ ಅನುಶಾಸನಂ ತಥಾ ತಥಾ ಅನ್ವಾಮಿಷಂತಿ. ಅದೇ ರೀತಿ ಇಲ್ಲಿ ಈ ಲೋಕದಲ್ಲಿ ಬೇರೆ ರಾಜನ ಒಂದು ಶಾಸನ, ಒಂದು ಕಟ್ಟಳೆ, ಒಂದು ಆಜ್ಞೆ, ಒಂದು ನಿಯಮ. ಇವಾಗ ದೇಶಕ್ಕೆ ಭಾರಿ ಇದಾಗಿದೆ, ಪ್ರತಿಯೊಬ್ಬರು 100 ರೂಪಾಯಿ ಕೊಡಬೇಕು ಅಂತ ಆರ್ಡರ್ ಮಾಡ್ದ ಅಂದ್ರೆ ಬರ್ತಾರೆ, ಸ್ವಾಮಿ 100 ರೂಪಾಯಿ ಕೊಡಿ ಅಂದ್ರೆ ತಗೊಳ್ಳಿ ಬಿಲ್ಲು ರಸೀದ್. ಆ 100 ರೂಪಾಯಿ ತಗೊಂಡು 130 ಕೋಟಿ ಜನವು 100 ರೂಪಾಯಿ ಕೊಟ್ರೆ ಎಷ್ಟಾಯ್ತು? ಅದರಿಂದ ಏನೋ ಒಂದು ವ್ಯಾಕ್ಸಿನ್ ತರಿಸ್ತೇನೆ, ಏನೋ ಇದನ್ನ ತರಿಸ್ತೇನೆ, ದೇಶಕ್ಕೆ ಏನೋ ಒಂದು ಮಾಡಿಸ್ತೇನೆ, ಹಾಗೆ ಹೇಗೆ ಜನ ಮಾಡ್ತಾರೆ. ಏನೋ ಒಂದು ದೇಶಕ್ಕೆ ಕಷ್ಟ ಬಂದಿರುತ್ತೆ, ಯೋಧರಿಗೆ ಯುದ್ಧ ಮಾಡೋದಕ್ಕೆ ತಕ್ಕಷ್ಟು ಆಹಾರ ಸಪ್ಲೈ ಆಗ್ತಿಲ್ಲ, ಅವ್ರಿಗೆ ಏನೋ ನಿರ್ಮಾಣಕ್ಕೆ ಆಗ್ತಿಲ್ಲ, ಅವ್ರಿಗೆ ತಕ್ಕ ಜನರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಜನರ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ಟು ಜನ ದುಡ್ಡು ಕೊಡ್ರಿ, ಯುದ್ಧ ಮಾಡೋಕ್ಕೆ ಅವ್ರಿಗೆ ಬೇಕು, ಯುದ್ಧ ಮಾಡೋಕ್ಕೆ ಪ್ರಸಂಗ ಬಂದಿದೆ, ಇಲ್ಲಿ ನಾವೆಲ್ಲ ಉಳಿಯೋದಿಲ್ಲ, ಅದನ್ನ ಹಾಕಲೇಬೇಕು ಅಂತ ಹೇಳ್ಬಿಟ್ಟು ಯುದ್ಧ ಸಮಯ ಹಾಕ್ಬಿಡ್ತಾರೆ. ನಮ್ಗೆ 72ನೇ ಇಸ್ವಿಲೆ ಬಾಂಗ್ಲಾದೇಶ ಇದೆಯಲ್ಲ, ಪಾಕಿಸ್ತಾನ ಇದ್ದು ಸಕ್ಕರೆ ಸಿಕ್ಕಿದ್ದಿಲ್ಲಮ್ಮ, ಸಕ್ಕರೆ ಸ್ಕೇಸಿಟಿ ಮಾಡ್ಬಿಟ್ರು, ಅಕ್ಕಿ ಎಲ್ಲ ಕಟ್ ಮಾಡ್ಬಿಟ್ರು, ಎಲ್ಲ ಮಿಲಿಟ್ರಿಗೆ ಅಷ್ಟು ಸಕ್ಕರೆ ಇಲ್ಲ. ಇದು ಸೊಸೈಟಿ ಕೊಡೋರು ಒಂದು 2 kg ಕೊಡೋರು ಮನೆಗೆ. ಅಯ್ಯಪ್ಪ, ಅದು ಒಂದೊಂದು ಚಮಚೆ ತಗೊಂಡು ಹಾಕೊಂಡು ಮಕ್ಕೋಬೇಕು. ಹಬ್ಬ ಮಾಡೋ ಹಾಗೆ ಇಲ್ಲ, ಫಂಕ್ಷನ್ ಮಾಡೋ ಹಾಗೆ ಇಲ್ಲ, ಬಹಳ ಕಷ್ಟ ಆಗ್ತಿತ್ತು. ಅದ್ರಲ್ಲಿ ಕ್ಯೂಬೆಲ್ಲಿ ನಿಂತ್ಕೋಬೇಕು. ನಮ್ಮ ತಂದೆ ಹೋಗ ಸಕ್ಕರೆ ತಗೊಂಬಾರೋ ಅನ್ನೋರು, ಅಲ್ಲಿ ಆ ಕ್ಯೂ ನಿಂತ್ಕೊಂಡು ಕಾರ್ಡ್ ಇಟ್ಕೊಂಡು ಡಬ್ಬ ಇಟ್ಕೊಂಡು, ಅದು ನಮ್ಮಲ್ಲಿ ಇಂಥ ಫಂಕ್ಷನ್ ಇದೆ, ಒಂದು 2 kg ಜಾಸ್ತಿ ಕೊಡ್ರಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು, ಕೇಳ್ಕೋಬೇಕು. ಅದಕ್ಕೇನಾದ್ರು ಅದು ಕೊಡು ಬೇಕು, ಅವನು ಆಹ್ವಾನ ಪತ್ರಿಕೆ ಇದ್ದರೆ ಕೊಡೋ, ಇನ್ನೊಂದು ಇದ್ರೆ ಕೊಡೋ, ಸುಮ್ಮನೆ ನೀನು ಹೇಳಿದ ನಂಬಕ್ಕಾಗಲ್ಲ. ಒಂದು ಆಹ್ವಾನ ಪತ್ರಿಕೆ ತೋರಿಸ್ಬೇಕು, ಇನ್ನು ಇದನ್ನು ತೋರಿಸ್ಬೇಕು, ಆವಾಗ ಒಂದು 2 kg ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕಾ? ಹಂಗೆ ಅಲ್ಲ, ಅಯ್ಯೋ ಫಜೀತಿ. ಈಗ ಎಷ್ಟು ಬೇಕಮ್ಮ ಅಕ್ಕಿ, ಎಷ್ಟು ಬೇಕಮ್ಮ ಸಕ್ಕರೆ, ಕ್ವಿಂಟಾಲ್ ಗಂಟೆ ತಗೊಂಡೋಗಿ, ದುಡ್ಡು ಜಾಸ್ತಿ, ಆ ವಿಷಯ ಬೇರೆ. ಹೇಗೆ ಯಾವ್ಯಾವ ರೀತಿ ಯಾವ್ಯಾವ ಕಾಲಕ್ಕೆ ರಾಜ ಏನೇನು
ಆದೇಶವನ್ನು ಹೊರಡಿಸ್ತಾನೋ ಆಯಾಯ ಆದೇಶವನ್ನು ಆಯಾ ಕಾಲ ಜನರು ಅದನ್ನ ಫಾಲೋ ಮಾಡ್ತಾರೋ, ಅನುಸರಣೆ ಮಾಡ್ತಾರೋ, ಹೊಂದ್ಕೊಳ್ತಾರೋ. ಹೌದು, ನಮ್ಮ ಸ್ವಾಮಿ ಹೇಳಿದ್ರೆ ನಾವು ಪಾಲನೆ ಮಾಡಬೇಕು, ನಮ್ಮ ಕ್ಷೇಮಕ್ಕೆ ಮಾಡಿದ್ದಾನೆ, ನಮ್ಮ ದೇಶಕ್ಕೆ ಒಳ್ಳೆಯದಕ್ಕೆ ಮಾಡಿದ್ದಾನೆ ಅಂತ ಹೇಳಿ ಪ್ರಜೆಗಳು ಒಪ್ಕೊಂಡು ಹೇಗೆ ಮಾಡ್ತಾರೋ. ಕಿಂ ಏನೇನನ್ನ ಯಂ ಯಮಂತಂ ಪತ್ಯಂತಂ ಜನಪದಂ ಜನಪದಂ ಕ್ಷೇತ್ರಭಾಗಂಚ ಅಭಿಕಾಮಾಃ ಅರ್ಥಿಭ್ಯಃ ಕ್ಷೇತ್ರಭಾಗಂಚ ಅಭಿಕಾಮಾಃ ಅರ್ಥಿನ್ಯಃ ಅಭಿಕಾಮ ಅರ್ಥಿನ್ಯೋ ಭವಂತಿ ಅರ್ಥಿನ್ಯೋ ಭವಂತಿ ಆತ್ಮಬುದ್ಧ್ಯನುರೂಪಂ ಆತ್ಮಬುದ್ಧ್ಯನುರೂಪಂ ತಂತಮೇವ ಚ ಪ್ರತ್ಯಂತಾದಿಂ ತಂತಮೇವ ಚ ಪ್ರತ್ಯಂತಾದಿ ಉಪಜೀವಂತೀತಿ ಉಪಜೀವಂತೀತಿ ಏಷ ದೃಷ್ಟಾಂತೋ ಈಶ ದೃಷ್ಟಾಂತೋ ಸ್ವಾತಂತ್ರ್ಯ ದೋಷಂ ಪ್ರತಿ ಅಸ್ವಾತಂತ್ರ್ಯ ದೋಷಂ ಪ್ರತಿ ಫಲೋಪಭೋಗೇ ಪುಣ್ಯಫಲೋಪಭೋಗೆ. ಯಾವ್ಯಾವ ನೋಡೋ, ನೀನ್ ಪಾಳೆಗಾರ, ನಿಂದ ಇಷ್ಟ ಕಣ, ಇಷ್ಟಲ್ಲಿ ನೀನು ಇರಬೇಕು. ಹಾಗೆ ನೀನು ಶಾನ್ಭೋಗ, ನಿಂದ ಇಷ್ಟ, ನಿಂದ ಒಬ್ಬೊಬ್ಬರಿಗೂ ಒಂದೊಂದಷ್ಟು ಜಾಗವನ್ನು ಗೊತ್ತು ಮಾಡಿರ್ತಾರೆ. ಎಂ ಎಂ ಅಂತಂದ್ರೆ ಇದು ಜಾಗ, ಜನಪದ ಅಂತಾನು ಗೊತ್ತಾದ ಪ್ರದೇಶ ಅಂತ. ಗೊತ್ತಾದ ಪ್ರದೇಶ. ಜನಪದ ಅಂದ್ರೆ ಒಂದು ವಿಸ್ತೀರ್ಣವಾಗಿರ್ತಕ್ಕಂಥ ಗ್ರಾಮ, ಪುರ ಇತ್ಯಾದಿಗಳಿರ್ತಲ್ಲ ಅದು. ಕ್ಷೇತ್ರ ಭಾಗ, ಇಷ್ಟು ಕ್ಷೇತ್ರ ಭಾಗದಲ್ಲಿ ನೀವು ನಿನ್ನ ಬೈಕೇರಿ ಇಷ್ಟಲ್ಲೇ ಇರಬೇಕು, ಇದನ್ನು ಮೀರಿ ಹೋಗೋ ಹಾಗಿಲ್ಲ, ಇಷ್ಟಲ್ಲೇ ನಿಮ್ಗೆ ವ್ಯಾಪ್ತಿ, ಇಷ್ಟಲ್ಲಿ ನೀವು ನೋಡ್ಕೋಬೇಕು ಅಂಥೇಳಿ ಒಬ್ಬೊಬ್ಬ ಅಧಿಕಾರಿಗಳಿಗೆ ಮಹಾರಾಜನಾದವನು ಒಬ್ಬೊಬ್ಬರು ನಿಯಮ ಮಾಡ್ತಾನೋ, ಇಷ್ಟಿಷ್ಟ ನೀವು ನೋಡ್ಕೊಳ್ಳಿ, ಇಷ್ಟಿಷ್ಟ ಇಲ್ಲಿ ಇರಿ, ನೀವು ಇಲ್ಲಿ ಇರಿ, ಇದನ್ನ ನೋಡ್ಕೊಳ್ಳಿ, ಇದನ್ನ ಮಾಡ್ಕೊಳ್ಳಿ, ಈ ಜವಾಬ್ದಾರಿ ತಗೊಳ್ಳಿ ಅಂತೇಳಿ ಆಯಾಯ ಅರ್ಥಿಗಳಿಗೆ ಬಯಸುವಂಥವರಿಗೆ ಅವರ ಆತ್ಮಬುದ್ಧಿ ಅನುರೂಪಂ, ಅವರ ಬುದ್ಧಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಾವ್ಯಾವ ಇದನ್ನ ಗೊತ್ತು ಮಾಡಿಕೊಡ್ತಾರೋ ಅದನ್ನೇ ಆಯಾಯ ದೇಶವನ್ನೇ ಅವ್ರು ಪೂಜಿಸ್ಕೊಂಡಿರ್ತಾರೆ. ಇಷ್ಟು ನೋಡ್ಕೊಂಡು ನಾವಿರ್ತೀವಿ ಅಂತ, ಇಷ್ಟನ್ನು ನಾವು ಕವರ್ ಮಾಡ್ತೀವಿ. ಇಷ್ಟು ಜಾಗದಲ್ಲಿ ಕಳ್ತನ ಆಗದೆ ಇರೋ ಹಾಗೆ, ಅಥವಾ ಗಲಾಟೆ ಆಗದೆ ಇರೋ ಹಾಗೆ, ಅಥವಾ ಇನ್ನೇನು ತೊಂದರೆ ಆಗದೆ ಇರೋ ಹಾಗೆ ನಾವು ಇದನ್ನು ಕಂಟ್ರೋಲ್ ಮಾಡ್ತೀವಿ, ನಾವು ಮೇಂಟೈನ್ ಮಾಡ್ತೀವಿ, ನಾವು ಇದನ್ನು ನೋಡ್ಕೊಳ್ತೀವಿ ಅಂತ ಹೇಳಿ ಆ ಅಧಿಕಾರಿಗಳು ಅಥವಾ ಜನರು ಇದೆಲ್ಲ ಅಲ್ಲೆಲ್ಲ ಇರ್ತಾರೆ, ಮಕ್ಕಳು ಇರ್ತಾರೆ. ಆದರೆ ಅವ್ರಿಗೆ ಅಷ್ಟಲ್ಲೇ ಅವ್ರ ಸೀಮಿತ, ಅಸ್ವಾತಂತ್ರ್ಯ. ನನಗೆ ಸಾಮರ್ಥ್ಯ ಇದೆ, ಅದಕ್ಕೂ ಹೋಗ್ತೀನಿ, ಇದನ್ನು ಮಾಡ್ತೀನಿ, ಹೋಗೋಗಿಲ್ಲ. ನಿಂದೇನು ಅಷ್ಟಲ್ಲೇ ಇರಬೇಕು, ಎಷ್ಟೋ ಅಷ್ಟೇ ಮಾಡಬೇಕು ಅಂತ ಹೇಳಿ ಯಾವ ರೀತಿ ಮಾಡ್ತಾ ಅಂತ ಆ ರೀತಿ ಈ ಆತ್ಮನ್ನು ಕಂಡ್ಕೊಳ್ಳದೆ ಇದ್ದವರಿಗೂ ಕೂಡ ಪ್ರತಿಯೊಂದು ಜಾಗದಲ್ಲೂ ಪರತಂತ್ರದ ಭೋಗ, ಅಸ್ವಾತಂತ್ರ್ಯ ಇರುತ್ತೆ. ಎಲ್ಲೂ ಕೂಡ ಅವನಿಗೆ ಸ್ವಾತಂತ್ರ್ಯವಿಲ್ಲ ಅಂತ ದಾಷ್ಟಾನ್ಯ ಸಾಮ್ಯತೆ ಏನು ಅಂದ್ರೆ, ಇಲ್ಲಿ ಅಧಿಕಾರಿಗಳಿಗೆ ಒಂದು ಗೊತ್ತಾದ ಲಿಮಿಟ್ ಆದ ಪರಿಮಿತವಾದಂತಹ ಒಂದು ವ್ಯಾಪ್ತಿಯೋ, ಅದೇ ರೀತಿ ಅಜ್ಞಾನಿಗಳಿಗೆ ಈ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳದೆ ಇದ್ದವರಿಗೆ ಈ ಜೀವನದಲ್ಲಿ ಸುಖವೂ ಕೂಡ ಪರಿಮಿತವಾದ ಸುಖ, ಪರಿಮಿತವಾದ ಆನಂದ, ಪರಿಮಿತವಾದಂತಹ ಸ್ವಾತಂತ್ರ್ಯ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಎಷ್ಟೇ ಕರ್ಮ ಮಾಡಿ ಪುಣ್ಯ ಮಾಡಿದ್ರು ಧಾರೋಪಾಸಕನಿಗೆ ಸಿಗುವಂತಹ ಸ್ವರಾಜ್ಯ ಸಿಗಲ್ಲ. ಬಹಳ ಹೆಚ್ಚಿಂದು ಧಾರೋಪಾಸಕನಿಗೆ ಸಾಕ್ಷಾತ್ಕಾರವಾಯಿತು ಅಂದ್ರೆ ಸತ್ಯಕಾಮ ಸತ್ಯ ಸಂಕಲ್ಪತ್ವಾದಿ ಗುಣಗಳೆಲ್ಲ ಬರುತ್ತೆ. ಬಾಕಿಯವರಿಗೆ ಆಯಾ ಕ್ಷೇತ್ರ ತಕ್ಕಂತ ಸತ್ಯಕಾಮ ಯಾಕೋ ಹೇಳಿ ಹೇಳಿ ಅಷ್ಟೇ. ಏಷ ದೃಷ್ಟಾಂತೋ ಅಸ್ವಾತಂತ್ರ್ಯ ದೋಷಂ ಪ್ರತೀನು, ಅಸ್ವಾತಂತ್ರ್ಯವನ್ನು ಕುರಿತು ಇದು ದೃಷ್ಟಾಂತ. ನಿಮ್ಗೆ ಅಸ್ವಾತಂತ್ರ್ಯವಿರುತ್ತೆ ಕಂಡ್ರೋ, ನಿಮ್ಮ ಜೀವನದಲ್ಲಿ ಎಲ್ಲೂ ಸ್ವಾತಂತ್ರ್ಯವಿಲ್ಲ. ಮನುಷ್ಯರಿಗೆ ಸ್ವಾತಂತ್ರ್ಯ ಅನ್ನೋದು ಸ್ವರೂಪ, ಸ್ವಭಾವ, ಅದು ಮನುಷ್ಯರಿಗೆ ಆನಂದಕ್ಕೆ ಕಾರಣ. ಅಸ್ವಾತಂತ್ರ್ಯ ಯಾರಿಗೂ ಇಷ್ಟ ಆಗಲ್ಲ, ಬಂಧನ ಯಾರಿಗೂ ಇಷ್ಟ ಆಗಲ್ಲ. ಈ ಪ್ರತಿಯೊಂದನ್ನು ಇನ್ನೊಬ್ಬರು ಕೇಳ್ಕೊಂಡು ಇನ್ನೊಬ್ಬರು ಅಧೀನದಲ್ಲಿ ಇರೋದು ಯಾರು ಬೇಕು ಮಾರಾಯ, ಉಚ್ಚೆ ಕೂಡ ಇಚ್ಛೆಯಿಂದ ಇರ್ತೀನಿ ಅಂತಾರೆ. ಬಂಧನ ಬೇಡ, ಅಸ್ವಾತಂತ್ರ್ಯವಿದೆ. ಎಲ್ಲಿ ಹೋಗೋದಕ್ಕೂ ಏನ್ ಮಾಡೋದಕ್ಕೂ ಇನ್ನೊಬ್ಬರು ಕೇಳಬೇಕು ಅಂದ್ರೆ ಅದು ನರಕ ಅವನಿಗೆ, ಅದು ಇಷ್ಟ ಆಗಲ್ಲ. ಅದು ಬಂದ್ಬಿಡತ್ತೆ. ಈ ಆತ್ಮವನ್ನು ಕಂಡುಕೊಳ್ಳದೆ ಹೋದ್ರೆ ಅಸ್ವಾತಂತ್ರ್ಯ ಅನ್ನುವಂತಹ ದೋಷ ಬಂದ್ಬಿಡತ್ತೆ. ಜೀವನದಲ್ಲಿ ಪರತಂತ್ರತೆ, ಇನ್ನೊಬ್ಬರ ಅಧೀನ, ದುಃಖ, ಇದನ್ನು ತಪ್ಪಿಸ್ಕೋಬೇಕು ಅಂದ್ರೆ ಈ ಧಾರೋಪಾಸನೆ ಮಾಡಿ ನಿಮಗೆ ಪರತಂತ್ರತೆ ತಪ್ಪು ಹೋಗುತ್ತೆ, ಪೂರ್ಣ ಸ್ವಾತಂತ್ರ್ಯ ಸಿಗತ್ತೆ. ಸ್ವಸ್ವರಾಟ್ ಭವತಿ. ತದ್ಯತೇಹ ಕರ್ಮಜಿತೋ ಲೋಕಃ ಕ್ಷೀಯತೆ ಏವಮೇವಾಮೃತ ಪುಣ್ಯಜಿತೋ ಲೋಕಃ ಕ್ಷೀಯತೆ. ತದ್ಯತೇಹ ಕರ್ಮಜಿತೋ ಲೋಕಃ ಕ್ಷೀಯತೆ ಏವಮೇವ ಮುತ್ರ ಪುಣ್ಯಜಿತೋ ಲೋಕಃ ಕ್ಷೀಯತೆ. ತದ್ಯೇಹ ಆತ್ಮಾನಮನನು ವಿದ್ಯ ವ್ರಜಂತಿ ಏಹ ಆತ್ಮಾನಮನನು ವಿದ್ಯ ವ್ರಜಂತಿ. ಏತಾದೃಶ ಸತ್ಯಾನ್ ಕಾಮಾನ್ ಏತಾಂಶು ಸತ್ಯಾನ್ ಕಾಮಾನ್ ಯೇಷಾಕಂ ಸರ್ವೇಷು ಲೋಕೇಷು ಅಕಾಮಚಾರೋ ಭವತಿ. ಯೇಷಾಕಂ ಸರ್ವೇಷು ಲೋಕೇಷು ಅಕಾಮಚಾರೋ ಭವತಿ. ಅಥ ಯೇ ಯಃ ಆತ್ಮಾನಮನು ವಿದ್ಯ ವ್ರಜಂತಿ
आत्मानमनविद्यौ रजन्ति एतांश्च सत्यान् कामान् एतांश्च सत्यान् कामान् येषां सर्वेषु लोकेषु कामचारो भवति तेषां सर्वेषु लोकेषु कामचारो भवति तद्यथेह कर्मजितो लोकः क्षीयते एवमेवामुत्र पुण्यजितो लोकः क्षीयते तद्यैह आत्मानमनविद्यौ रजन्ति एतांश्च सत्यान् कामान् तेषां सर्वेषु लोकेषु अकामचारो भवति अथ येह आत्मानमनविद्यौ रजन्ति एतांश्च सत्यान् कामान् तेषां सर्वेषु लोकेषु कामचारो भवति तत् यथा यथा यः कर्मजितः लोकः क्षीयते एवम् एव अमुत्र पुण्यजितः लोकः क्षीयते तत् ये इह आत्मानम् अननुविद्य प्रजन्ति एतान् च सत्यान् कामान् तेषां सर्वेषु लोकेषु अकामचारः भवति अथ यः इह ये इह ಯಾವ ಸಂಧಿ ಏ ಇಹ ಈ ಸಂಧಿ ಗೊತ್ತಾಗಲ್ಲ ಈ ಸಂಧಿ ಆಗಿಲ್ಲ ಏಚೋಯವ ಆಗಿ ಲೋಪಶಾಖದೆಸ್ ಆಗಿದೆ ಯೈ ಇದು ಲೋಪಶಾಖದಲ್ಲಿ ಐ ಹೋಗ್ಬಿಡುತ್ತೆ ಇಹ ಬರುತ್ತೆ ಆತ್ಮಾನಂ ಅನುವಿದ್ಯ ವ್ರಜಂತಿ ಏತಾನ್ ಚ ಸತ್ಯಾನ್ ವ್ರಜಂತಿ ಏತಾನ ಹೆಣ್ಣು ಅವನಿಗೆ ಹೋಗು ಸತ್ಯಾನ್ ಕಾಮಾನ್ ತೇಷಾಂ ಸರ್ವೇಷು ಲೋಕೇಶು ಕಾಮಚಾರಃ ಭವತಿ ತದ್ ಅದು ಯಥಾ ಹೇಗಪ್ಪ ಅಂದ್ರೆ ಆ ವಿಷಯ ಹೇಗಪ್ಪ ಅಂದ್ರೆ ಇಹ ಇಲ್ಲಿ ಕರ್ಮಚಿತೋ ಲೋಕ ಯಥಾ ಕ್ಷೀಯತೆ ಕರ್ಮದಿಂದ ಗೆದ್ಕೊಂಡಂತಹದ್ದು ಆ ಫಲ ಹೇಗೆ ಮುಗಿದು ಹೋಗ್ಬಿಡುತ್ತೋ ತುಂಬಾ ಕಷ್ಟಪಡ್ಕೊಂಡು 500 ರೂಪಾಯಿ ಸಂಪಾದನೆ ಮಾಡಿದ್ರೆ ಎಷ್ಟು ದಿವಸ ಇರುತ್ತೆ 2 ದಿವಸ 3 ದಿವಸ ಆಮೇಲೆ ಮುಗಿದು ಹೋಗ್ಬಿಡುತ್ತೆ ಕಷ್ಟಪಟ್ಟು ಎಲೆಕ್ಷನ್ ಗೆದ್ದಾಡ್ಕೊಳ್ಳಿ ಎಷ್ಟು ದಿವಸ ಇರ್ತಾನೆ ಮ್ಯಾಕ್ಸಿಮಮ್ 5 ವರ್ಷ ಆಮೇಲೆ ಹೋಯ್ತು ಮತ್ತೆ ರೀ ಎಲೆಕ್ಷನ್ ಏನು ಕರ್ಮದಿಂದ ಮಾಡಿ ಒಂದು ಮನೆ ಕಟ್ಟಲಿ ಕರ್ಮದಿಂದ ಮಾಡಿ ಏನೇ ಒಂದು ಸಾಮಾನು ತಂದ್ಕೊಳ್ಳಿ ಏನೇ ಮಾಡಿದ್ರು ಕ್ರಿಯೆಯಿಂದ ಮಾಡಿದ್ದು ಕ್ರಿಯೆಯಿಂದ ಪಡ್ಕೊಳ್ಳೋದು ಅಷ್ಟು ನಾಶವಾಗತ್ತೆ ನಾಸ್ತ್ಯ ಕೃತೇನ ಕೃತದಿಂದ ಅಕೃತವಾದ ಪದಾರ್ಥ ಸಿಗೋಲ್ಲ ನಿತ್ಯ ಪದಾರ್ಥ ಸಿಗೋಲ್ಲ ಅಕೃತಕ್ಕೆ ಕೃತವೂ ಸಾಧನ ಆಗೋದಿಲ್ಲ ಕರ್ಮದಿಂದ ಎಲ್ಲವೂ ನಾಶವಾಗೋದೇ ಹೊರತು ಕರ್ಮದಿಂದ ನಿತ್ಯವಾದದ್ದು ಮಾಡ್ಕೊಳಕ್ಕಾಗಲ್ಲ ಇಲ್ಲಿ ಈ ಮನುಷ್ಯ ಲೋಕದಲ್ಲಿ ಕರ್ಮದಿಂದ ಗೆದ್ಕೊಂಡಂತಹ ಲೋಕ ಅಂದ್ರೆ ಫಲ ಹೇಗೆ ಕ್ಷಯವಾಗುತ್ತೋ ಅದೇ ರೀತಿ ಅಮೂತ್ರ ಸ್ವರ್ಗಾದಿ ಲೋಕದಲ್ಲೂ ಕೂಡ ಪುಣ್ಯದಿಂದ ಸೋಮಯಾಗ ಮಾಡಿ ಸ್ವರ್ಗಲೋಕ ಗೆದ್ಕೊಂಡಿದ್ರು ಇದು ಎಕ್ಸ್ಪೈರಿ ಹೋಗುವಾಗ ಕೊಟ್ಬಿಡ್ತಾರೆ 2 ಚೀಟಿ ಕೊಡ್ತಾರೆ ಇವತ್ತು ಬಂದೆ ಇದು ಎಂಟ್ರಿ ಡೇಟು ಮತ್ತೆ ಕೆಳಗಡೆ ಎಕ್ಸ್ಪೈರಿ ಡೇಟ್ 2 ಕೊಟ್ಬಿಟ್ಟು ಇಟ್ಕೋ ಇದನ್ನ ಅಂತಾರೆ ಯಾಕೆ ಸಾರ್ ಇದು ಅಂದ್ರೆ ಅಷ್ಟೇ ನಿಂಗೆ ಆ ದಿವಸ ಆಯ್ತು ತಳ್ಳಿಬಿಡ್ತಾರೆ ಹಬ್ಬ ನಡೀತಾರೆ ಹೇಗೆ ವಿದೇಶಕ್ಕೆ ಹೋಗೋ ವೀಸಾ ಕೊಟ್ಟಾಗ ಇಷ್ಟೇ ದಿವಸ ಆ ವೀಸಾ ಮುಗಿತಲೇ ಬರಬೇಕು ಅಲ್ಲಿರೋ ಹಾಗಿಲ್ಲ ಹುಟ್ಟುಬಿಡು ದಬ್ತಾರೆ ಅರೆಸ್ಟ್ ಮಾಡ್ತಾರೆ ಹುಡುಕ್ತಾರೆ ಸ್ವರ್ಗಾದಿಗಳು ಹಾಗೆ 1 ದಿವಸನೂ ಜಾಸ್ತಿ ಇರೋಕೆ ಬರಲ್ಲ ಪುಣ್ಯ ಮುಗೀತು ಅಂದ್ರೆ ಬರಲೇಬೇಕು ಯಾರು ಆದ್ರಿಂದ ಯಾರು ಇಲ್ಲಿ ಈ ಆತ್ಮನನ್ನ ಅಪಾರತತ್ವಾದಿಗಳಾದ ಈ ಆತ್ಮನನ್ನ ಕಂಡುಕೊಳ್ಳದೆ ಈ ಸತ್ಯಕಾಮತ್ವಾದಿಗಳನ್ನು ಗೊತ್ತು ಮಾಡಿಕೊಳ್ಳೋ ಉಪಾಸನೆ ಮಾಡದೆ ಈ ಲೋಕದಿಂದ ಹೊರಟಾಗ್ತಾರೋ ಎಲ್ಲಿಗೋದ್ರೂ ಅವ್ರಿಗೆ ಎಲ್ಲಾ ಲೋಕದಲ್ಲೂ ಅಕಾಮಚಾರ ಸ್ವಚ್ಛಂದತೆ ಇಲ್ಲ ಸ್ವಾತಂತ್ರ್ಯತೆ ಇಲ್ಲ ಇಷ್ಟ ಬಂದಾಗ ನಡ್ಕೊಳಕ್ಕಾಗಲ್ಲ ಎಲ್ಲ ಜಾಗದಲ್ಲೂ ಅಂಕುಶ ಹಿಂಗ್ ಮಾಡು ಹಂಗ್ ಮಾಡು ನೀವ್ ಇಷ್ಟ ಬಂದಂಗೆ ಮಾಡಾಗಿಲ್ಲ ನಾವ್ ಹೇಳಿದಂಗೆ ಕೇಳ್ಕೊಂಡಿರ್ಬೇಕು ಗೊತ್ತಾಯ್ತಾ ಇಲ್ಲ ಕೊಡ್ತೀವಿ ಅಂತಾರೆ ಅಯ್ಯೋ ಗ್ರಹಚಾರ ಎಲ್ಲೋದು ಇದು ಬಂಧನ ಏನು ಮಾಡ್ಕಾಗಲ್ಲ ಈ ಸತ್ಯಕಾಮತ್ವಾದಿಗಳನ್ನು ಕಂಡುಕೊಳ್ಳದೆ ಈ ಆ ದಹರಾತ್ಮನನ್ನ ದಹರ ಬ್ರಹ್ಮೋಪಾಸನೆ ಮಾಡದೆ ಯಾವ ಲೋಕಕ್ಕಾಲು ಹೋಗಯ್ಯ ಎಂಥ ಫಲವನ್ನಾಲು ಪಡ್ಕೊಳಯ್ಯ ಅಲ್ಲೆಲ್ಲೂ ಪೂರ್ತಿ ಸ್ವಚ್ಛಂದ ಇಲ್ಲ ಕಣಯ್ಯ ಅಕಾಮಚಾರ ಆಗತ್ತೆ ಅಥ ಯಾರು ಅಥ ಇನ್ನು ಯಾರು ಇಲ್ಲಿ ಈ ಆತ್ಮನನ್ನ ಅಂದ್ರೆ ದಹರಾಕಾಶ ರೂಪವಾದ ಬ್ರಹ್ಮವನ್ನು ಕಂಡುಕೊಂಡು ಸತ್ಯಕಾಮತ್ವಾದಿ ಗುಣಗಳನ್ನೆಲ್ಲ ಉಪಾಸನೆ ಮಾಡೋದು 2 ಸೇರಿಸ್ತಾ ಇದ್ದಾರೆ ಗುಣಗಳನ್ನು ಕೂಡಿಸ್ಕೊಂಡು ಉಪಾಸನೆ ಮಾಡ್ಬೇಕು ಬರೀ ದಹರಾಕಾಶನ ಭಾವನೆ ಮಾಡೋದಲ್ಲ ದಹರಾಕಾಶೋಪಾಸನೆ ಜೊತೆಯಲ್ಲಿ ಸತ್ಯಕಾಮತ್ವಾದಿ ಗುಣಗಳನ್ನು ಕೂಡಿಸ್ಕೊಂಡು ಉಪಾಸನೆ ಮಾಡ್ಬೇಕು ಗುಣಿಗಳ ಇಬ್ಬರ ಉಪಾಸನೆ ಬರೀ ಗುಣಿಯ ಉಪಾಸನೆ ಅಲ್ಲ ಬರೀ ಗುಣದ ಉಪಾಸನೆಯೂ ಅಲ್ಲ ದಹರ ಬ್ರಹ್ಮ ಅಂದ್ರೆ ಹಾರ್ದ ಬ್ರಹ್ಮೋಪಾಸನೆ ಮತ್ತು ಗುಣೋಪಾಸನೆ ಎರಡನ್ನೂ ಮಾಡಿಕೊಂಡು ಯಾರು ಈ ಲೋಕದಿಂದ ಹೊರಟು ಹೋಗ್ತಾರೋ ಅವರಿಗೆ ಎಲ್ಲಾ ಲೋಕದಲ್ಲೂ ಕಾಮಚಾರ
ಎಲ್ಲಿ ಬಂದು ದೊಡ್ಡವರಪ್ಪ ನೀವು ನಿಮ್ ಮಾತಾಡೋ ಹಾಗಿಲ್ಲ, ನೀವೇನೋ ಮಾಡ್ಕೊಂಡು ಹೋಗಿಪ್ಪ, ನಿಮ್ದು ಆದ್ಮೇಲೆ ನಾವು ಬರ್ತೀವಿಪ್ಪ, ನೀವು ಎಲ್ಲ ನೀವು ಮುಗಿಸ್ಕೊಂಡು ಹೋಗಿ, ನಾವು ಮಾತ್ರ ನಿಮ್ ತಂಟೆಗೂ ಬರಲ್ಲ, ನಿಮ್ ಇದಕ್ಕೂ ಬರಲ್ಲ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೈ ಮುಗಿದು ಬಿಡ್ತಾರಂತೆ. ಬೇಕಾದಂಗೆ ಓಡಾಡ್ಕೊಂಡಿರ್ತಾನಂತೆ. ಸರ್ವೇಶು ಲೋಕ ಕಾಮಚಾರನು ಬ್ರಹ್ಮಲೋಕ ಅಂತ ಎಲ್ಲಾ ಲೋಕದಲ್ಲೂ ಬೇಕಾದಂಗೆ ಇರ್ತಾನೆ, ಕಾಮಚಾರ ಆಗ್ತಾನೆ. ಶ್ರುತಿ ಈ ಧಾರೋಪಾಸನೆಯ ವಿಶೇಷವನ್ನು ಹೋಗ್ತಾ ಇದೆ. ನಾಳೆ ಹೇಳೋಣ ಭಾಷ್ಯ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾತ್ ಮಾ ಸತ್ಯಕಾಮತ್ವಾದಿ ಸಿಗತ್ತೆ ಅಂದ್ರೆ ಯಾಕಮ್ಮ ಮಾಡಬಾರ್ದು ನಿರಾಕರಣಂ ಮೇ ಅಲ್ವಾ? ಸಿಂಪಲ್. ಈಗ ದುಡ್ಡು ಖರ್ಚಿಲ್ಲ, ಏನ್ ಶರೀರ ಆಯಾಸ ಇಲ್ಲ, ಏನ್ ಯಾರಿಗೂ ಡೊಗ್ಸಸ್ತಿ ಹೊಡಿಬೇಕಾಗಿಲ್ಲ, ಯಾರ ಹತ್ರನು ಏನು ಕೇಳ್ಕೊಬೇಕಾಗಿಲ್ಲ. AC ರೂಮಲ್ಲೇ ಕೂತ್ಕೊಂಡು ಮನೆಯೊಳಗೆ ಕೂತ್ಕೊಂಡು ಚೆನ್ನಾಗಿ ಟೈಮ್ ಟು ಟೈಮು ಉಪಹಾರ ಪಾನೀಯ ಎಲ್ಲ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಬೇಸನ್ನಲ್ಲೋ ಒಂದು ತಟ್ಟೆ ಒಳಗೋ ಗೋಡಂಬಿ ಗಿಡಂಬಿ ಹುಡುಗರು ಇಟ್ಕೊಂಡು ಮಧ್ಯ ಒಂದನ್ನು ಹಾಕೊಂಡು ಮಾಡ್ತಾ ಇರ್ಬೋದು. ಏನ್ ತಪ್ಪಿಲ್ಲ. AC ರೂಮಲ್ಲೇ ಮಾಡ್ತಾ ಇರ್ಬೋದು. ಪ್ರೇಮದಿಂದ ಶ್ರದ್ಧೆಯಿಂದ ಮಾಡೋ ಅಷ್ಟೇ. ಚಿಪ್ಸೋ ಗಿಪ್ಸೋ ಏನೋ ಇಟ್ಕೋ, ಬೇಜಾರ ಒಂದನ್ನು ಹಾಕೋ. ಹ್ಞೂ